ಮಾಧವರಾಯ್ ಜಾತ್ರೆ ಅಂತಂದ್ ಹೇಳ್ತೀವಿ, ಮಾಧವರಾಯ್ ಹಬ್ಬ ಅಂತಂದ್ ಹೇಳ್ತೀವಿ. ಮಾಧವರಾಯ್ ತುಂಬಾ ಇಂಪಾರ್ಟೆಂಟ್ ಆಗತ್ತಾ, ಮಾಧವರಾಯ್ ಹಬ್ಬ. ಇದು ರೀಸೆಂಟ್ ಆಗಿ ಆಗಿರುವಂತಹದ್ದು ಮಾಧವರಾಯ ಹಬ್ಬ ಅಥವಾ ಮಾಧವರಾಯ ಜಾತ್ರೆ ಅಂತಂದ್ ಹೇಳ್ತೀವಿ. ಇದೇನಪ್ಪಾ ಅಂತಂದ್ ಹೇಳಿದ್ರೆ ರಾಧಾಕೃಷ್ಣ. ಸೊ ಇವ್ಲೇನಂತಂದ್ ಹೇಳಿದ್ರೆ ಕೃಷ್ಣ ಮತ್ತು ರುಕ್ಮಿಣಿಯ ಮದುವೆ ಬಗ್ಗೆ ಇದು. ಕೃಷ್ಣ ಮತ್ತು ರುಕ್ಮಿಣಿ ಏನಂತಂದ್ ಹೇಳಿದ್ರೆ ದೇವ್ರು ಕೃಷ್ಣ, ನಿಮ್ಗೆ ಗೊತ್ತು, ಲಾರ್ಡ್ ಕೃಷ್ಣ. ಆಮೇಲೆ ಅವನ ಹೆಂಡತಿ ರುಕ್ಮಿಣಿ. ಸೊ ಇವ್ರದ್ದು ಏನಂತಂದ್ ಹೇಳಿದ್ರೆ ಮದುವೆ ಸನ್ನಿವೇಶಗಳ ಬಗ್ಗೆ ಏನಂತಂದ್ ಹೇಳಿದ್ರೆ ಒಂದು ಹಬ್ಬವನ್ನ ಮಾಡ್ತಾರ. ಎಲ್ಲಪ್ಪ ಅಂತಂದ್ ಹೇಳಿದ್ರೆ ಗುಜರಾತ್ ಒಳಗಡೆ. ಯಾವ ರಾಜ್ಯದಲ್ಲಿ? ಗುಜರಾತ್ ಒಳಗಡೆ ಏನ್ ಮಾಡ್ತಾರೆ ಅಂತಂದ್ ಹೇಳಿದ್ರೆ ಈ ತರ ಮಾಡ್ತಾರ. ತುಂಬಾ ಇಂಪಾರ್ಟೆಂಟ್. ಗುಜರಾತ್ ಅಲ್ಲಿ ಮಾಧವರಾಯ್ ಫೆಸ್ಟಿವಲ್ ಯಾರಿಗೆ ಸಂಬಂಧಪಟ್ಟಿದ್ದು? ಕೃಷ್ಣ ಮತ್ತು ರುಕ್ಮಿಣಿಗೆ ಸಂಬಂಧಪಟ್ಟಿದ್ದು. ಇಷ್ಟು ಮಾತ್ರ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನೋಡ್ರಿ, ನವಬರ್ಷ ಅಂತಂದ್ ಹೇಳ್ತೀವಿ. ನಭ-ಬರ್ಷ ಅಂತಂದ್ ಹೇಳ್ತೀವಿ. ನವಬರ್ಷ ತುಂಬಾ ಇಂಪಾರ್ಟೆಂಟ್ ಆಗತ್ತಾ. ನವಬರ್ಷ ಇಂಗ್ಲಿಷ್ನಾಗೂ ಅದ ಅಂತಾರು, ಕನ್ನಡದಾಗೂ ಅದ ಅಂತಾರು, ಬೇರೆ ಏನು ಚೇಂಜಸ್ ಇರಂಗಿಲ್ಲ. ನವಬರ್ಷ ಅಂತ ಕರಿತೀವಿ. ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತಾ. ಪೊಹೇಲಾ ಬೈಶಾಖ್ ಅಂತಾನು ಕರೀತಾರೆ ಇದನ್ನ. ಏನಂತ ಕರೀತಾರ ಅಂತಂದ್ ಹೇಳಿದ್ರೆ ಪೊಹೇಲಾ ಬೈಶಾಖ್ ಅಂತಾನು ಕರೀತಾರ. ನೀವು ಕೇಳಿರ್ಬೋದು ಬೈಶಾಖ್ ಅಂತಂದ್ ಹೇಳಿ, ಬೈಸಾಖಿ ಹಬ್ಬ, ಪೊಹೇಲಾ ಬೈಸಾಖಿ ಅಂತಂದ್ ಕರೀತಾರ. ತುಂಬಾ ಇಂಪಾರ್ಟೆಂಟ್ ಆಯ್ತು ಪೊಹೇಲಾ ಬೈಸಾಖ್. ಇದು ಎಲ್ಲಿ ಮಾಡ್ತಾರ ಅಂತಂದ್ ಹೇಳಿದ್ರೆ ವೆಸ್ಟ್ ಬೆಂಗಾಲ್ ಒಳಗಡೆ ಮಾಡ್ತಾರ. ಎಲ್ಲಿ? ಪಶ್ಚಿಮ ಬಂಗಾಳದಲ್ಲಿ ಏನಂತಂದ್ ಹೇಳಿದ್ರೆ ಇದನ್ನ ಸೆಲೆಬ್ರೇಷನ್ ಮಾಡ್ತಾರ. ಯಾವಾಗ ಮಾಡ್ತಾರ ಅಂತಂದ್ ಹೇಳಿದ್ರೆ ವರ್ಷದ ಪ್ರಾರಂಭದ ದಿನ. ಸೊ ಈಗ ಹೊಸ ವರ್ಷ ಬರುತ್ತಲ್ಲ ಇವಾಗ. ಸೊ ವರ್ಷದ ಏನಂತಂದ್ ಹೇಳಿದ್ರೆ ಬೆಂಗಾಲಿ ಕ್ಯಾಲೆಂಡರ್ ಅಂತ ಸಪರೇಟ್ ಆಗೈತೆ ಅವ್ರಿಗೆ. ಬೆಂಗಾಲಿ ಕ್ಯಾಲೆಂಡರ್ ಏನಂತಂದ್ ಹೇಳಿದ್ರೆ ಫಸ್ಟ್ ಬರುತ್ತಲ್ಲ. ಈಗ ನಾವು ಮಾರ್ಚ್ ಮುಗಿದ ನಂತರ ಏಪ್ರಿಲ್ ಈ ತರ ಮಾಡ್ತೀವಲ್ಲ, ಅಂದ್ರೆ ಯುಗಾದಿ ಆಚರಣೆ ಮಾಡ್ತೀವಿ ನಾವು, ಹೊಸ ವರ್ಷ. ಸೊ ಅದೇ ತರ ಏನಂತಂದ್ ಹೇಳಿದ್ರೆ ಅಲ್ಲಿ ಬೆಂಗಾಲಿ ಕ್ಯಾಲೆಂಡರ್ ಏನ್ ಫಸ್ಟ್ ದಿನ ಬರುತ್ತಲ್ಲ, ಅದನ್ನ ನಾವೇನಂತ ಮಾಡ್ತಾರ ಅಂದ್ರೆ ನವಬರ್ಷ ಅಥವಾ ಪೊಹೇಲಾ ಬೈಸಾಖಿ ಅಂತ ಕರೀತಾರ. ಇಷ್ಟು ನೀವೇನಂತಂದ್ ಹೇಳಿದ್ರೆ ನೆನ್ಪಿಟ್ಕೋಬೇಕು. ಎಲ್ಲಿ ಆಚರಣೆ ಮಾಡ್ತಾರ? ವೆಸ್ಟ್ ಬೆಂಗಾಲ್ ಒಳಗಡೆ ಆಚರಣೆ ಮಾಡ್ತಾರ. ಸದಾದ ನಂತರ ನೆಕ್ಸ್ಟ್ ನೋಡ್ರಿ, ನರೋಪ ಅಂತ ಬರುತ್ತ. ತುಂಬಾ ಇಂಪಾರ್ಟೆಂಟು. ನರೋಪ ಹಬ್ಬ ಅಂತ ಬರುತ್ತೆ, ಫೆಸ್ಟಿವಲ್. ನರೋಪ ಫೆಸ್ಟಿವಲ್ ಬರುತ್ತ. ಇದೇನಪ್ಪಾ ಅಂತಂದ್ ಹೇಳಿದ್ರೆ ಎವ್ರಿ 12 ವರ್ಷಕ್ಕೊಂದ್ಸರಿ ನಡೆಯುತ್ತ. ಎವ್ರಿ 12 ವರ್ಷಕ್ಕೊಂದ್ಸರಿ ಏನಂತಂದ್ ಹೇಳಿದ್ರೆ ಈ ಹಬ್ಬ ನಡೆಯುತ್ತೆ. ಈಗ ರೀಸೆಂಟ್ ಆಗಿ ಆಗೈತೆ. ಇದು ಎಲ್ಲಿ ನಡೆಯುತ್ತೆ ಅಂತಂದ್ ಹೇಳಿದ್ರ ಲಡಾಖ್ ಒಳಗಡೆ. ಎಲ್ಲಿ ನಡೆಯುತ್ತಪ್ಪ ಅಂತಂದ್ ಹೇಳಿದ್ರೆ ಲಡಾಖ್ ಒಳಗಡೆ ಅಂತ. ಇವಾಗ ಯೂನಿಯನ್ ಟೆರಿಟರಿ ಐತಲ್ಲ, ಲಡಾಖ್ ಒಳಗಡೆ ಏನಂತಂದ್ ಹೇಳಿದ್ರೆ ಇದು ನರೋಪ ಹಬ್ಬ ನಡೆಯುತ್ತ. ತುಂಬಾ ಇಂಪಾರ್ಟೆಂಟ್ ಆಗತ್ತ ನರೋಪ ಹಬ್ಬ. ಸೊ ಇದನ್ನ ಇನ್ನೊಂದು ಹೆಸರೇನ್ ಕರಿತಾನಪ್ಪ ಅಂತಂದ್ ಹೇಳಿದ್ರೆ ಕುಂಭ ಆಫ್ ಹಿಮಾಲಯಾಸ್ ಅಂತ ಕರಿತೀವಿ. ಈಗ ನಾವೆಲ್ಲ ಏನಂತಂದ್ ಹೇಳಿದ್ರೆ ಕುಂಭಮೇಳ ಆಚರಣೆ ಮಾಡ್ತೀವಲ್ಲ, 4 ಪ್ರದೇಶಗಳಲ್ಲಿ ಏನಂತಂದ್ ಹೇಳಿದ್ರೆ ಕುಂಭಮೇಳ ಆಚರಣೆ ಮಾಡ್ತಾರೆ. ಸೊ ನಮ್ಮ ಭಾರತ ದೇಶದೊಳಗಡೆ ಎಲ್ಲಿ ಫಸ್ಟ್ ಒಂದ್ ಎಲ್ಲಿ ಅಂತಂದ್ ಹೇಳಿದ್ರೆ ನಾಸಿಕ್ ಒಳಗಡೆ. ಸೊ ಗೋದಾವರಿ ನದಿಯ ದಡದಲ್ಲಿ ನಾಸಿಕ್ ಒಳಗಡೆ. ಆಮೇಲೆ ನೆಕ್ಸ್ಟ್ ಇನ್ನೊಂದ್ ಎಲ್ಲಿ? ಉಜ್ಜಯಿನಿನ ಏನ್ ಬರುತ್ತೆ ನೋಡ್ರಿ. ನೆಕ್ಸ್ಟ್ ಎಲ್ಲಿ ಬರುತ್ತಾ? ಹರಿದ್ವಾರ. ಅದಾದ ನಂತರ ನೆಕ್ಸ್ಟ್ ವಾರಣಾಸಿ. ಎಲ್ಲೆಲ್ಲಿ ಬರ್ತಾವ ನೋಡ್ರಿ. ಟೋಟಲ್ ಆಗಿ 4 ಪ್ಲೇಸ್ ಗಳಲ್ಲಿ ಏನಂತ ಹೇಳಿದ್ರೆ ಕುಂಭಮೇಳ ನಡೆಯುತ್ತಾ. ತುಂಬಾ ಇಂಪಾರ್ಟೆಂಟ್. ಎಲ್ಲ ಒಂದೊಂದು ನದಿ ದಂಡೆಯಲ್ಲಿದ್ದಾವ. ಅದ್ರ ಬಗ್ಗೆ ನೀವೇನಂತಂದ್ರೆ ನೋಡ್ಕೊಬೇಕು ಅದನ್ನ. ಸೊ ಅದೇ ತರ ಏನಂತಂದ್ ಹೇಳಿದ್ರೆ ಹಿಮಾಲಯದಲ್ಲಿ ಕುಂಭಮೇಳ ಅಂತ ಇದನ್ನ ಕರೀತಾರ. ನರೋಪ ಹಬ್ಬವನ್ನ ಎವ್ರಿ 12 ವರ್ಷಕ್ಕೊಮ್ಮೆ ನಡೆಯುತ್ತೆ. ಸೊ ಟಿಬೆಟ್ ಕ್ಯಾಲೆಂಡರ್ ಮುಖಾಂತರ ಅಂತಂದ್ ಹೇಳ್ತೀವಿ. ಅದಾದ ಇಷ್ಟು ನೆನ್ಪಿಟ್ಕೊಡ್ರಿ ಲಡಾಖ್ ಒಳಗಡೆ ಅಂತಂದ್ ಹೇಳಿ. ಸೊ ಅದಾದ ನಂತರ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಬರುತ್ತಾ ಹಾರ್ನ್ ಬಿಲ್ ಫೆಸ್ಟಿವಲ್ ಅಂತಂದ್ ಹೇಳ್ತೀವಿ. ಹಾರ್ನ್ ಬಿಲ್ ಇದೇನಪ್ಪಾ ಅಂತಂದ್ ಹೇಳಿದ್ರೆ ಒಂಥರ ಬಾತುಕೋಳಿ. ಸೊ ಇದೇನ್ ಅಂತಂದ್ ಹೇಳಿದ್ರೆ ಒಂಥರ ಬಾತುಕೋಳಿ, ಹಾರ್ನ್ ಬಿಲ್ ಅಂತಂದ್ ಹೇಳಿ. ಸೊ ಅದ್ರದ್ದು ಏನಂತಂದ್ ಹೇಳಿದ್ರ ಗರಿಗಳನ್ನ ಇದು ಇರ್ತಾವಲ್ಲ, ಅದ್ರದ್ದು ಏನಂತ ಕರಿತೀವಿ, ರೆಕ್ಕೆಗಳಲ್ಲಿ ಇದು ಇರುತ್ತಲ್ಲ. ಸೊ ಅವುಗಳನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಾರೆ ಅಂತಂದ್ ಹೇಳಿದ್ರೆ ಇವರು ಡ್ರೆಸ್ ಗಳನ್ನ ಮಾಡ್ಕೊಂಡು ಹಾರ್ನ್ ಬಿಲ್ ಫೆಸ್ಟಿವಲ್ ಅಂತಂದ್ ಮಾಡ್ತಾರೆ. ಇದು ಯಾಕಂತಂದ್ ಹೇಳಿದ್ರೆ ಹಾರ್ನ್ ಬಿಲ್ಸ್ ಏನ್ ಮಾಡ್ತಿದಾವ ಅಂತಂದ್ ಹೇಳಿದ್ರೆ ಇವಾಗ ಅಳಿದು ಹೋಗುವುದಾಗಿದಾವ. ಆಮೇಲೆ ಇನ್ನೊಂದು ನಾಗಾಲ್ಯಾಂಡ್ ಅಲ್ಲಿ ಏನಂತಂದ್ ಹೇಳಿದ್ರೆ ಜಾಸ್ತಿ ಇದಾವ. ತುಂಬಾ ಇಂಪಾರ್ಟೆಂಟ್ ಆಗತ್ತ. ಹಾರ್ನ್ ಬಿಲ್ ಫೆಸ್ಟಿವಲ್ ಎಲ್ಲಿ ನಡೆಸ್ತಾರ ಅಂತಂದ್ ಹೇಳಿದ್ರೆ ನಾಗಾಲ್ಯಾಂಡ್ ಒಳಗಡೆ. ನಾಗಾಲ್ಯಾಂಡ್. ಸೊ ಇದೊಂದ್ ಏನಂತಂದ್ ಹೇಳಿದ್ರೆ ಟ್ರೈಬ್ ಜನ ಏನಂತಂದ್ ಹೇಳಿದ್ರೆ ಇದನ್ನ ನಡೆಸ್ತಾರ. ಸೊ ಇನ್ನೊಂದೇನಪ್ಪಾ ಅಂತಂದ್ ಹೇಳಿದ್ರೆ ಅಗ್ರಿಕಲ್ಚರ್ ಸೆಲೆಬ್ರೇಷನ್ಸ್. ಇವಾಗ ನೀವು ನೋಡಿರ್ಬೋದು, ಇವಾಗ ಹೊಲದಲ್ಲಿ ನೀರ್ ಹಾಸ್ತಿರ್ತಾರ. ಅಪ್ಪ ಎಲ್ಲ ಏನಂತಂದ್ ಹೇಳಿದ್ರೆ ಹೊಲದಲ್ಲಿ ನೀರ್ ಬಿಡ್ತಾ ಇರ್ತಾರ. ಅವಾಗೆಲ್ಲ ಏನಂತಂದ್ ಹೇಳಿದ್ರೆ ಬಾತುಕೋಳಿಗಳು ಬಂದು ಕೂತ್ಕೊಂಡು ಕೀಟನಾಶಕಗಳನ್ನೆಲ್ಲ ತಿಂತಿರ್ತಾವ. ಗೊತ್ತಾ? ಕೀಟನಾಶಕ ಅಲ್ಲ, ಕ್ರಿಮಿ ಕೀಟಗಳನ್ನೆಲ್ಲ ತಿಂತಿರ್ತಾವ. ಸೇಮ್ ಅದೇ ಅಗ್ರಿಕಲ್ಚರ್ ತುಂಬಾ ಉಪಯುಕ್ತ. ಅದಕ್ಕೋಸ್ಕರ ಹಾರ್ನ್ ಬಿಲ್ ಫೆಸ್ಟಿವಲ್ ಅನ್ನ ನಾಗಾಲ್ಯಾಂಡ್ ಒಳಗಡೆ ಆಚರಣೆ ಮಾಡ್ತಾರೆ. ಯಾರು ಆಚರಣೆ ಮಾಡ್ತಾರೆ ಅಂತಂದ್ ಹೇಳಿದ್ರೆ ನಾಗಾ ಟ್ರೈಬ್. ಯಾರು ಆಚರಣೆ ಮಾಡ್ತಾರ? ನಾಗಾ ಟ್ರೈಬ್ ಅಂತಂದ್ ಹೇಳಿ ಏನಂತಂದ್ ಹೇಳಿದ್ರೆ ಒಂದು ಟ್ರೈಬ್ ಐತೆ, ಬುಡಕಟ್ಟು ಜನಾಂಗ, ಅವ್ರು ಆಚರಣೆ ಮಾಡ್ತಾರ. ಇದು ತುಂಬಾ ಇಂಪಾರ್ಟೆಂಟ್. ಸೊ ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಾಗಾಲ್ಯಾಂಡ್ ಅವ್ರು ಏನ್ ಮಾಡಿದಾರೆ ಅಂತಂದ್ ಹೇಳಿದ್ರೆ 2000 ಇಸ್ವಿಯಲ್ಲಿ ಏನ್ ಮಾಡಿದಾರೆ ಅಂತಂದ್ ಹೇಳಿದ್ರೆ ವರ್ಷದಲ್ಲಿ ಹಾರ್ನ್ ಬಿಲ್ ಫೆಸ್ಟಿವಲ್ ಅನ್ನ ಏನಂತಂದ್ ಹೇಳಿದ್ರೆ ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಏನಂತಂದ್ ಹೇಳಿದ್ರೆ ಎಸ್ಟಾಬ್ಲಿಷ್ ಮಾಡಿದಾರೆ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದು. ಎಸ್. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ,
ಚೈರೋಬಾ ಫೆಸ್ಟಿವಲ್ ಅಂತಂದ್ ಹೇಳ್ತೀವಿ. ಚೈರೋಬಾ ಫೆಸ್ಟಿವಲ್, ಚೈರೋಬಾ ಫೆಸ್ಟಿವಲ್. ನೀವ್ ಏನ್ ಪ್ರೊನೌನ್ಸ್ ಮಾಡ್ತಾರೆ ನೋಡ್ರಿ, ನಿಮಗ್ ಬಿಟ್ಟಿದ್ವಿ, ಇಲ್ಲಿದೆ ನೋಡ್ರಿ, ಚೈರೋಬಾ ಫೆಸ್ಟಿವಲ್ ಅಂತಂದ್ ಹೇಳ್ತೀವಿ. ತುಂಬಾ ಇಂಪಾರ್ಟೆಂಟ್ ಆಗತ್ತ. ಸೊ ಇದನ್ನ ಯಾರು ಮಾಡ್ತಾರ ಅಂತಂದ್ ಹೇಳಿದ್ರೆ ಮಣಿಪುರ್ ದೇಶದ ರಾಜ್ಯದಲ್ಲಿ, ಮಣಿಪುರ್ ರಾಜ್ಯದಲ್ಲಿ ಏನಂತಂದ್ ಹೇಳಿದ್ರೆ ಚೈರೋಬಾ ಫೆಸ್ಟಿವಲ್ ಅಂತಂದ್ ಹೇಳಿ ಆಚರಣೆ ಮಾಡ್ತಾರ. ಇದನ್ನ ಯಾವಾಗ ಆಚರಣೆ ಮಾಡ್ತಾರ ಅಂತಂದ್ ಹೇಳಿದ್ರೆ ಏಪ್ರಿಲ್ ಮಂತ್ ಅಲ್ಲಿ. ಸೊ ಇದನ್ನ ಯಾವಾಗ ಆಚರಣೆ ಮಾಡ್ತಾರ ಅಂತಂದ್ ಹೇಳಿದ್ರೆ ಏಪ್ರಿಲ್ ಮಂತ್ ಅಲ್ಲಿ, ನ್ಯೂ ಇಯರ್. ನಾವು ಇವಾಗ ಯುಗಾದಿ ಅಂತ ಮಾಡ್ತೀವಲ್ಲ, ಸೇಮ್ ಅದೇ ತರ ಮಣಿಪುರ್ ಒಳಗಡೆ ಹೊಸ ವರ್ಷದ ಆರಂಭವನ್ನ ಚೈರೋಬಾ ಫೆಸ್ಟಿವಲ್ ಅಂತಂದ್ ಹೇಳಿ ಆಚರಣೆ ಮಾಡ್ತಾರ. ತುಂಬಾ ಇಂಪಾರ್ಟೆಂಟ್, ಏಪ್ರಿಲ್ ಮಂತ್ ಒಳಗಡೆ. ಸೊ ಇದನ್ನ ಯಾರು ಮಾಡ್ತಾರ ಅಂತಂದ್ ಹೇಳಿದ್ರೆ ಮಣಿಪುರಿ ಬುಡಕಟ್ಟು ಜನಾಂಗದವ್ರು ಮಾಡ್ತಾರ. ಯಾರು ಮಾಡ್ತಾರ? ಮಣಿಪುರಿ ಬುಡಕಟ್ಟು ಜನಾಂಗದವ್ರು ಮಾಡ್ತಾರ. ಸೊ ಅದಾದ ನಂತರ ಯಾವ ದೇವರಿಗೆ ಅರ್ಪಿತವಾಗಿದ್ದಂತಂದ್ ಹೇಳಿದ್ರೆ ಸನಾಮಹಿ. ಸೊ ಯಾವ ದೇವರಿಗೆ ಅಂತಂದ್ ಹೇಳಿದ್ರೆ ಸನಾಮಹಿ ಅಂತಂದ್ ಹೇಳಿ ಒಂದು ದೇವರು. ಸೊ ಅವ್ರಿಗೆ ಏನಂತಂದ್ ಹೇಳಿದ್ರೆ ಅರ್ಪಿತವಾಗಿರುವಂತಹ ಒಂದು ಹಬ್ಬ ಇದು. ತುಂಬಾ ಇಂಪಾರ್ಟೆಂಟ್, ಸನಾಮಹಿ. ಆಮೇಲೆ ಟೆಂಪಲ್ ಕೂಡ ಐತೆ, ಸನಾಮಹಿ ಟೆಂಪಲ್ ಅಂತಂದ್ ಹೇಳಿ. ಜಸ್ಟ್ ನೆನ್ಪಿಟ್ಕೊಳ್ರಿ ಅಷ್ಟ, ಚೈರೋಬಾ ಫೆಸ್ಟಿವಲ್ ಎಲ್ಲಿ ಬರುತ್ತಂತ. ನೆಕ್ಸ್ಟ್ ನೋಡ್ರಿ, ಖರ್ಚಿ ಪೂಜಾ ಅಂತ ಬರುತ್ತ. ಇದನ್ನ ಆಲ್ರೆಡಿ ತುಂಬಾ ಸಾರಿ ಕೇಳಿದಾರ, ನೆನ್ಪಿಟ್ಕೊಳ್ರಿ. ಖರ್ಚಿ ಪೂಜಾ ಅಂತಂದ್ ಬರುತ್ತಾ. ಇದು ಯಾಕೆ ಎಲ್ಲಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ತ್ರಿಪುರಾ ಒಳಗಡೆ. ಎಲ್ಲಿ ಇಂಪಾರ್ಟೆಂಟು? ತ್ರಿಪುರಾ ರಾಜ್ಯದಲ್ಲಿ ಏನಂತಂದ್ ಹೇಳಿದ್ರೆ ಖರ್ಚಿ ಪೂಜಾ ಅಂತಂದ್ ಮಾಡ್ತಾರ. ತುಂಬಾ ಇಂಪಾರ್ಟೆಂಟ್. ಸೊ ಇದಿದ್ದು ಉಳ್ದಿದ್ದೆಲ್ಲ ಬಿಡ್ರಿ, ಇದನ್ನೆಲ್ಲ ಇದೇನು ಟೆನ್ಷನ್ ತಗೋಕ್ ಹೋಗ್ಬೇಡ್ರಿ. ಸೊ ನಾನು ಏನ್ ಮಾಡಿದೇನೆ ಅಂತಂದ್ ಹೇಳಿದ್ರೆ ಜಸ್ಟ್ ನಿಮ್ಗ ಇದು ಕೊಡ್ಬೇಕಂತಂದ್ ಹೇಳಿ ಅಷ್ಟೇ, ಇನ್ಫಾರ್ಮೇಶನ್. ಸೊ ತ್ರಿಪುರಾ ಒಳಗಡೆ ಏನಂತಂದ್ ಹೇಳಿದ್ರೆ ಖರ್ಚಿ ಪೂಜಾ ಅಂತಂದ್ ಮಾಡ್ತಾರ. ಸೊ ಯಾವಾಗ ಮಾಡ್ತಾರ ಅಂತಂದ್ ಹೇಳಿದ್ರೆ ಜುಲೈ ಒಳಗಡೆ. ಜಸ್ಟ್ ನೆನ್ಪಿಟ್ಕೊಳ್ರಿ, ಜುಲೈ ಒಳಗಡೆ. ಇದು ಯಾರಿಗೆ ಸಂಬಂಧಪಟ್ಟಿದ್ದಂತಂದ್ ಹೇಳಿದ್ರೆ ಲಾರ್ಡ್ ಶಿವ. ಯಾರಿಗೆ ಸಂಬಂಧಪಟ್ಟಿದ್ದು? ಲಾರ್ಡ್ ಶಿವ. ಶಿವನಿಗೆ ಏನಂತಂದ್ ಹೇಳಿದ್ರೆ ಸಂಬಂಧಪಟ್ಟಂತಹ ಒಂದು ಜಾತ್ರೆಯನ್ನ ಖರ್ಚಿ ಪೂಜಾ ಅಂತಂದ್ ಹೇಳ್ತೀವಿ. ಸಾರಿ, ನೆಟ್ವರ್ಕ್ ಪ್ರಾಬ್ಲಮ್ ಆಗಿತ್ತು ಸ್ವಲ್ಪ. ಎಸ್, ಖರ್ಚಿ ಪೂಜಾ ಅಂತಂದ್ ಮಾಡ್ತಾರ. ಯಾರಿಗೆ ಸಂಬಂಧಪಟ್ಟಿದ್ದು? ಲಾರ್ಡ್ ಶಿವನಿಗೆ ಸಂಬಂಧಪಟ್ಟಿದ್ದು. ಅದಾದ ನಂತರ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಇನ್ನೊಂದು ಫೆಸ್ಟಿವಲ್ ಬರುತ್ತಾ, ಬಿಹು ಅಂತಂದ್ ಹೇಳಿ. ಸೊ ಬಿಹು ಫೆಸ್ಟಿವಲ್ ಅಂತಂದ್ ಬರುತ್ತಾ. ಇದು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದಪ್ಪ ಅಂತಂದ್ ಹೇಳಿದ್ರೆ ಅಸ್ಸಾಂಗೆ ಸಂಬಂಧಪಟ್ಟಿದ್ದು. ಇದು ಎಲ್ಲಿ ಸಂಬಂಧಪಟ್ಟಿದ್ದು? ಅಸ್ಸಾಂಗೆ ಏನಂತಂದ್ ಹೇಳಿ ಸಂಬಂಧಪಟ್ಟಂತಹ ಒಂದು ಜಾತ್ರೆಯನ್ನ ನಾವು ಬಿಹು ಅಂತಂದು ಕರಿತೀವಿ. ಸೊ ಅದ್ರಲ್ಲಿ ಏನಂತಂದ್ ಹೇಳಿದ್ರೆ 3 ಬರ್ತಾವ. ಸೊ ಬೇರೆ ಬೇರೆ ಹೆಸರುಗಳಿದಾವ್ ನೋಡ್ರಿ. ರಂಗೋಲಿ ಬಿಹು ಅಥವಾ ಬೊಹಾಗ್ ಬಿಹು ಅಂತ ಕರೀತಾರೆ. ಯಾವ್ದಾದ್ರು ಕೇಳ್ಬೋದು ಅವರು. ಜಸ್ಟ್ ನೆನ್ಪಿಟ್ಕೊಳ್ರಿ. ಲಾಸ್ಟ್ ಬಿಹು ಅಂತ ಬಂತಂತ ಹೇಳಿದ್ರೆ ಅದು ಅಸ್ಸಾಂ ಅಂತ ನೆನ್ಪಿಟ್ಕೊಳ್ರಿ. ಸೊ ರೋಂಗಲಿ ಬಿಹು, ಅದಾದ ನಂತರ ಕೊಂಗಲಿ ಬಿಹು, ಆಮೇಲೆ ಬೊಂಗಲಿ ಬಿಹು, ಸಾರಿ ಬೋಗಲಿ ಬಿಹು ಅಂತಂದ ಹೇಳಿ ನೋಡ್ರಿ. ರೋಂಗಲಿ ಬಿಹು, ಆಮೇಲೆ ಕೊಂಗಲಿ ಬಿಹು, ಆಮೇಲೆ ಬೋಗಲಿ. ಬರ್ಕೊಂಡ್ ಬಿಟ್ರೆ ನೋಡೋಣ, ನಮಗೂ ಪ್ರೊನೌನ್ಸಿಯೇಷನ್ ಮಾಡಕ್ ಬರುವತ್ತು. ರೋಂಗಲಿ, ಅದಾದ ನಂತರ ಕೊಂಗಲಿ, ಅದಾದ ನಂತರ ನೆಕ್ಸ್ಟ್ ಯಾವ್ದಂತಂದ್ ಹೇಳಿದ್ರೆ ಬೋಗಲಿ. ಇವೆಲ್ಲ ಬಿಹುದಲ್ಲಿ ಬರುವಂತಹ ಜಾತ್ರೆಗಳು ಅಂತಂದ್ ಹೇಳ್ತೀವಿ. ತುಂಬಾ ಇಂಪಾರ್ಟೆಂಟ್. ಇದೊಂದು ಏನಂತಂದ್ ಹೇಳಿದ್ರೆ ಟ್ರೆಡಿಷನಲ್ ಡ್ಯಾನ್ಸ್. ಇದು ಬಿಹು ಅನ್ನೋದು ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದು ಟ್ರೆಡಿಷನಲ್ ಡ್ಯಾನ್ಸ್ ಮುಖಾಂತರ ಏನಂತಂದ್ ಹೇಳಿದ್ರೆ ಇದನ್ನ ಹಬ್ಬವನ್ನ ಆಚರಣೆ ಮಾಡ್ತಾರ. ತುಂಬಾ ಎಲ್ಲಿ? ಅಸ್ಸಾಂ ಒಳಗಡೆ. ಅಸ್ಸಾಂ ಒಳಗಡೆ ಇನ್ನೊಂದ್ ಏನೈತೆ ಅಂತಂದ್ ಹೇಳಿದ್ರೆ ಬ್ರಹ್ಮಪುತ್ರ ನದಿ ಹರಿದು ಹೋಗುತ್ತ. ಅದನ್ನ ಅಸ್ಸಾಂ ಒಳಗಡೆ ಏನಂತ ಕರೀತಾರ ನೋಡ್ರಿ. ಆಮೇಲೆ ನೆಕ್ಸ್ಟ್ ಬ್ರಹ್ಮಪುತ್ರ ನದಿಯಿಂದ ಏನಂತಂದ್ ಹೇಳಿದ್ರೆ ಒಂದು ದೊಡ್ಡದ ಒಂದು ನದಿ ದ್ವೀಪ ಉಂಟಾಗೈತೆ. ಅದನ್ನ ಏನಂತ ಕರೀತಾರ ನೋಡ್ರಿ. ಅದನ್ನ ಹೇಳ್ಬಿಡ್ತೀನಿ ಬಿಡ್ರಿ. ನೀವಂತೂ ರಿಪ್ಲೈ ಮಾಡಂಗಿಲ್ಲ, ಯಾರು ಮೆಸೇಜ್ ಹಾಕಂಗಿಲ್ಲ, ಕೇಳಿದ ಕ್ವಶನ್ಸ್ ಯಾರು ಹೇಳಂಗಿಲ್ಲ. ಮಜುಲಿ ದ್ವೀಪ ಅಂತ ಕರಿತೀವಿ. ಸೊ ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಡ್ಯಾನ್ಸ್ ಯಾವ್ದು ಬರುತ್ತಾ? ಲುಂಬಿನಿ ಬಂತ ಬರುತ್ತ. ಲುಂಬಿನಿ ಜಾತ್ರೆ ಅಥವಾ ಲುಂಬಿನಿ ಫೆಸ್ಟಿವಲ್ ಅಂತಂದ್ ಹೇಳಿ. ಲುಂಬಿನಿ ಫೆಸ್ಟಿವಲ್ ಇದು ಎಲ್ಲಿ ಆಚರಣೆ ಮಾಡ್ತಾರ ಅಂತಂದ್ ಹೇಳಿದ್ರ ಆಂಧ್ರ ಪ್ರದೇಶದೊಳಗಡೆ ಆಚರಣೆ ಮಾಡ್ತಾರೆ. ಎಲ್ಲಿ? ಲುಂಬಿನಿ ಫೆಸ್ಟಿವಲ್ ಅನ್ನ ಎಲ್ಲಿ ಆಚರಣೆ ಮಾಡ್ತಾರ ಅಂದ್ರ ಆಂಧ್ರ ಪ್ರದೇಶದೊಳಗಡೆ ಆಚರಣೆ ಮಾಡ್ತಾರ. ಇದು ತುಂಬಾ ಇಂಪಾರ್ಟೆಂಟ್. ಎಲ್ಲಿ ಅಂತಂದ್ ಹೇಳಿದ್ರೆ ನಾಗಾರ್ಜುನ ಸಾಗರ್ ಡ್ಯಾಮ್ ಹತ್ರ ಏನಂತಂದ್ ಹೇಳಿದ್ರೆ ಈ ಹಬ್ಬವನ್ನ ಆಚರಣೆ ಮಾಡ್ತಾರ, ಲುಂಬಿನಿ ಫೆಸ್ಟಿವಲ್. ನಿಮ್ಗೆಲ್ರಿಗೂ ಗೊತ್ತು ಲುಂಬಿನಿ ಅನ್ನೋ ಪ್ರದೇಶ ಏನಂತಂದ್ ಹೇಳಿದ್ರೆ ಯಾರಿಗೆ ಸಂಬಂಧಪಟ್ಟಿದ್ದಪ್ಪ ಅಂತಂದ್ ಹೇಳಿದ್ರೆ ಗೌತಮ ಬುದ್ಧ. ಯಾರಿಗೆ ಸಂಬಂಧಪಟ್ಟಿದ್ದು? ಗೌತಮ ಬುದ್ಧನಿಗೆ ಸಂಬಂಧಪಟ್ಟಂತಹ ಒಂದು ಪ್ಲೇಸು ಲುಂಬಿನಿ. ಸೊ ಅದ್ರ ಏನಂತಂದ್ ಹೇಳಿ ಲುಂಬಿನಿ ಫೆಸ್ಟಿವಲ್ ಅಂತ ಆಚರಣೆ ಮಾಡ್ತೀವಿ. ಯಾರಿಗೆ ಸಂಬಂಧಪಟ್ಟಿದ್ದು? ಬುದ್ಧನಿಗೆ. ನೆನ್ಪಿಟ್ಕೊಡ್ರಿ. ಸೊ ಇದನ್ನೆಲ್ಲ ಆಚರಣೆ ಮಾಡ್ತಾರ ಆಂಧ್ರ ಪ್ರದೇಶದಲ್ಲಿ ಆಚರಣೆ ಮಾಡ್ತಾರ. ಈಗ ಜಸ್ಟ್ ಹಿಸ್ಟ್ರಿ ಕವರ್ ಮಾಡಿವನು. ಬುದ್ಧ, ಗೌತಮ ಬುದ್ಧ, ಅವನ್ ಮೊದಲಿನ ಹೆಸರೇನು? ಸಿದ್ಧಾರ್ಥ ಅಂತ ಕರಿತೀವಿ. ಸೊ ಅದಾದ ನಂತರ ನೆಕ್ಸ್ಟ್ ಅವ್ರ ತಂದೆ ತಾಯಿ ಹೆಸರೇನು ಅದನ್ನ ನೀವು ನೋಡ್ಕೊಳ್ರಿ. ಅದಾದ ನಂತರ ನೆಕ್ಸ್ಟ್ ತಾಯಿ ಮಾಯಾದೇವಿ,
ಅವ್ಳು ಸತ್ತೋಗ್ತಾಳ. ಅದಾದ ನಂತರ ಅವಳು ಮಲತಾಯಿ ಅವನನ್ನ ಸಾಕ್ತಾಳ. ಅವ್ರ ಹೆಸರು ಏನಂತಂದ ಹೇಳಿದ್ರೆ ಗೌತಮಿ ಏನೋ ಇದೆ ನೋಡ್ರಿ. ಸೊ ಅವಳು ಸಾಕ್ತಾಳ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದೇನಪ್ಪಾ ಅಂತಂದ್ರೆ ಅದಕ್ಕೋಸ್ಕರ ಅವ್ನ್ ಗೌತಮ ಅಂತಂದ್ ಬರತ್ತ. ಮಲತಾಯಿ ಹೆಸರನ್ನೇ ಇಟ್ಕೊಂತಾನ. ಸೊ ಅದಾದ ನಂತರ ಅವ್ರ ಹೆಂಡತಿ ಹೆಸರೇನು, ಅದಾದ ನಂತರ ನೆಕ್ಸ್ಟ್ ಮಗನ ಹೆಸರೇನು, ಆಮೇಲೆ ನೆಕ್ಸ್ಟ್ ಏನಪ್ಪಾ ಒಂದು ಕುದುರೆ ಇರುತ್ತ, ಅದ್ರ ಹೆಸರೇನಪ್ಪಾ ಅಂತಂದ ಹೇಳಿದ್ರೆ ಕಂಟಕ ಅಂತಂದ್ ಹೇಳ್ತೀವಿ. ಅದ್ರ ಬುದ್ಧನ ಬಗ್ಗೆ ಏನಂತಂದ ಹೇಳಿದ್ರೆ ಹಲವಾರು ಇದು ಬರ್ತಾವ ನೋಡ್ರಿ. ಆಮೇಲೆ ನೆಕ್ಸ್ಟ್ ಏನಪ್ಪ ಬರ್ತಾವ ಅಂತಂದ ಹೇಳಿದ್ರೆ ಪೀಠಕಗಳು ಬರ್ತಾವ. ಪೀಠಕನ ಏನೋ ಒಂದು ಗ್ರಂಥಗಳು ಬರ್ತಾವ ನೋಡ್ರಿ. ಅವುಗಳನ್ನೆಲ್ಲ ಏನಂತಂದ ಹೇಳಿದ್ರೆ ನೀವು ನೋಡ್ಕೊಬೇಕು. ಅದನ್ನೆಲ್ಲ ಏನಂತಂದ ಹೇಳಿದ್ರೆ ಮೆಸೇಜ್ ಹಾಕ್ರಿ, ಬೇರೆದವ್ರಿಗೂ ಉಪಯೋಗ ಆಗುತ್ತೆ. ಇವನ್ ನನಗೂ ಕೂಡ ಯೂಸ್ ಆಗತ್ರ. ನಾನು ನಿಮ್ ತರಾನೇ ದಡ್ಡ ಇದ್ದೀನಿ. ಸೊ ನನಗೂ ಸ್ವಲ್ಪ ಏನಂತಂದ ಹೇಳಿದ್ರೆ ನಾಲೆಜ್ ಬರುತ್ತೆ. ನಾನು ಓದ್ತೀನಿ ನಿಮ್ ಕಮೆಂಟ್ಸ್ ಓದುವಾಗ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಡ್ಯಾನ್ಸ್ ಯಾವ್ದು ಬರುತ್ತೆ ಅಂತಂದ ಹೇಳಿದ್ರೆ ಪೂಲ್ ದೇಯಿ ಅಂತಂದ್ ಬರುತ್ತೆ. ಪೂಲ್ ದೇಯಿ ಅಂತಂದ ಹೇಳಿ, ಪೂಲ್ ದೇಯಿ ಅಥವಾ ಪೂಲ್ ದೈ ಅಂತಂದ ಹೇಳಿ. ಸೊ ನೀವೇನ್ ಆನ್ಸರ್ ಇದು ಮಾಡ್ತೀರಿ ನೋಡ್ರಿ ಪ್ರೊನೌನ್ಸ್. ಪೂಲ್ ದೇವಿ ಅಂತಂದ ಹೇಳ್ಬಿಟ್ಟು ಏನಂತಂದ ಹೇಳಿದ್ರೆ ಒಂದು ಫೆಸ್ಟಿವಲ್ ಬರುತ್ತೆ. ಸೊ ಇದನ್ನ ಎಲ್ರಿ ಆಚರಣೆ ಮಾಡ್ತಾರೆ ಅಂತಂದ ಹೇಳಿದ್ರೆ ಉತ್ತರಾಖಂಡ್ ಒಳಗಡೆ. ಉತ್ತರಾಖಂಡ್. ಸೊ ಉತ್ತರಾಖಂಡ್ ಒಳಗಡೆ ಏನಂತಂದ ಹೇಳಿದ್ರೆ ಪೂಲ್ ದೇಯಿ ಅಂತಂದ ಹೇಳಿ ಹಬ್ಬವನ್ನ ಆಚರಣೆ ಮಾಡ್ತಾರ. ಯಾವಾಗ ಅಂತಂದ ಹೇಳಿದ್ರೆ ಮಾರ್ಚ್ ಒಳಗಡೆ. ಯಾವಾಗ? ಮಾರ್ಚ್ ಅಲ್ಲಿ ಏನಂತಂದ ಹೇಳಿದ್ರೆ ಈ ಹಬ್ಬವನ್ನ ಆಚರಣೆ ಮಾಡ್ತಾರೆ. ಕೇಳೋ ಚಾನ್ಸಸ್ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ಮಾರ್ಚ್ ಅಲ್ಲಿ ನಮ್ದು ಎಕ್ಸಾಮ್ಸ್ ಇರುತ್ತೆ. ಇದ್ರಲ್ಲಿ ನೋಡ್ರಿ ಪೂಲ್ ಅಂತಂದ ಹೇಳಿದ್ರೆ ಫ್ಲವರ್ಸ್ ಆಗತ್ತ ಅಂತಂದ ಹೇಳ್ತೀವಿ. ಫ್ಲವರ್ಸ್ ಗಳನ್ನ ಗಿಫ್ಟ್ ಕೊಡುವಂತಹ ಒಂದು ಹಬ್ಬವನ್ನ ನಾವು ಪೂಲ್ ದೇಯಿ ಅಂತಂದ ಹೇಳ್ತೀವಿ. ತುಂಬಾ ಇಂಪಾರ್ಟೆಂಟ್. ಫೆಸ್ಟಿವಲ್ ಆಫ್ ಫ್ಲವರ್ಸ್ ಅಂತಾನು ಕರಿತೀವಿ ಇದನ್ನ. ಅಂದ್ರ ಹೂಗಳ ಹಬ್ಬ ಅಂತ ಕರಿತೀವಿ. ಪೂಲ್ ದೇಯಿ ಎಲ್ಲಿ ಆಚರಣೆ ಮಾಡ್ತಾರ? ಉತ್ತರಾಖಂಡ್ ಒಳಗಡೆ ಆಚರಣೆ ಮಾಡ್ತಾರ. ನೆಕ್ಸ್ಟ್ ನೋಡ್ರಿ ಮಾರ್ವಾರ್ ಹಬ್ಬ ಅಂತ ಬರುತ್ತೆ. ಮಾರ್ವಾರ್ ಫೆಸ್ಟಿವಲ್, ಮಾರ್ವಾರ್. ಸೊ ಇದು ಎಲ್ಲಿಗೆ ಮಾಡ್ತಾರ ಅಂತಂದ ಹೇಳಿದ್ರೆ ರಾಜಸ್ಥಾನ್ ಒಳಗಡೆ ಮಾಡ್ತಾರ. ತುಂಬಾ ಇಂಪಾರ್ಟೆಂಟ್. ರಾಜಸ್ಥಾನ್ ಒಳಗಡೆ. ರಾಜಸ್ಥಾನದೊಳಗಡೆ ಏನಂತಂದ ಹೇಳಿದ್ರೆ ಮಾರ್ವಾರ್ ಹಬ್ಬವನ್ನ ಆಚರಣೆ ಮಾಡ್ತಾರೆ. ಯಾವಾಗ ಅಂತಂದ ಹೇಳಿದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ಒಳಗಡೆ ಈ ಹಬ್ಬವನ್ನ ಆಚರಣೆ ಮಾಡ್ತಾರ. ತುಂಬಾ ಇಂಪಾರ್ಟೆಂಟ್ ಮಾರ್ವಾರ್ ಹಬ್ಬ ಅಂತಂದ ಹೇಳ್ತೀವಿ. ಸೊ ಜಸ್ಟ್ ಇಷ್ಟು ನೆನ್ಪಿಟ್ಕೊಳ್ರಿ ಅಷ್ಟೇ. ಇದನ್ನೆಲ್ಲಿ ಅಂತಂದ ಹೇಳಿದ್ರೆ ಜೋಧ್ಪುರ್, ರಾಜಸ್ಥಾನದ ಏನಂತಂದ ಹೇಳಿದ್ರೆ ಜೋಧ್ಪುರ್ ಒಳಗಡೆ ಮಾರ್ವಾರ್ ಫೆಸ್ಟಿವಲ್ ನ ಆಚರಣೆ ಮಾಡ್ತಾರೆ ಸೆಪ್ಟೆಂಬರ್ ಅಕ್ಟೋಬರ್ ಒಳಗಡೆ ಅಂತಂದ ಹೇಳಿ. ಇಷ್ಟೇನಂತಂದ ಹೇಳಿದ್ರೆ ನೀವು ನೆನ್ಪಿಟ್ಕೊಬೇಕು ಸಾಕಷ್ಟೇ. ಸೊ ಇದಕ್ಕೆ ಇನ್ನೊಂದು ಹೆಸರು ಏನ್ ಕರೀತಾರ ಅಂತಂದ ಹೇಳಿದ್ರೆ ಮಾಂದ್ ಫೆಸ್ಟಿವಲ್ ಅಂತ ಕರೀತಾರೆ. ತುಂಬಾ ಇಂಪಾರ್ಟೆಂಟ್. ಮಾಂಡ್ ಅಥವಾ ಮಾಂದ್ ಫೆಸ್ಟಿವಲ್ ಅಂತಾನು ಕರೀತಾರ. ಯಾವ್ದು ಹೆಸರು ಹೇಳಿ ನಮಗ್ ಕ್ವಶನ್ ಕೇಳ್ತಾರ ಅಂತಂದ್ ಹೇಳಕ್ ಬರಂಗಿಲ್ಲ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಏನಂತಂದ ಹೇಳಿದ್ರೆ ಊರ್ಸ್ಗಳು ಬರ್ತಾವ. ನಮ್ಮ ಭಾರತ ದೇಶದಲ್ಲಿ ಏನಂತಂದ ಹೇಳಿದ್ರೆ ಹಲವಾರು ರಿಲಿಜನ್ಸ್ ಇರೋದ್ರಿಂದ ನಾವು ಎಲ್ಲಾನು ಕವರ್ ಮಾಡ್ಕೋಬೇಕಾಗತ್ತ. ಎಕ್ಸಾಮ್ ಅಲ್ಲಿ ಎಲ್ಲಾನು ಕೇಳ್ತಾರೆ. ಇಲ್ಲಿ ನೋಡ್ರಿ, ಯಾರು ಜಾತಿ ಬಗ್ಗೆ ಆಮೇಲೆ ರಿಲಿಜನ್ ಬಗ್ಗೆ ಯಾರು ಮಾತಾಡ್ತಿಲ್ಲ. ಇಲ್ಲಿ ಓನ್ಲಿ ಸ್ಟಡಿ ಮಾತ್ರ ಮಾಡ್ಬೇಕಷ್ಟೇ. ಎಸ್. ಸೊ ಇಲ್ಲಿ ನೋಡ್ರಿ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಊರ್ಸ್ಗಳು ಏನಂತಂದ ಹೇಳಿದ್ರೆ ಕಂಡು ಬರ್ತಾವ. ಸೊ ತುಂಬಾ ಇಂಪಾರ್ಟೆಂಟ್. ರಾಜಸ್ಥಾನದಲ್ಲಿ ಏನಂತಂದ ಹೇಳಿದ್ರೆ ಅತಿ ದೊಡ್ಡ ಊರ್ಸ್ ಕಂಡು ಬರುತ್ತೆ, ಖ್ವಾಜಾ ಸಾಹೇಬ್ ಊರ್ಸ್ ಅಂತಂದ ಹೇಳಿ. ಖ್ವಾಜಾ ಸಾಹೇಬ್ ಊರ್ಸ್ ಅಂತಂದ ಹೇಳಿ, ಖ್ವಾಜಾ ಸಾಹೇಬ್ ಊರ್ಸ್ ಅಂತಂದ ಹೇಳಿ ರಾಜಸ್ಥಾನದೊಳಗಡೆ ಆಚರಣೆ ಮಾಡ್ತಾರ. ಅದಾದ ನಂತರ ನೆಕ್ಸ್ಟ್ ಸೆಕೆಂಡ್ ಒನ್ ದೊಡ್ಡ ಊರ್ಸ್ ಎಲ್ಲಿ ನಡೆಯುತ್ತೆ ಅಂತಂದ ಹೇಳಿದ್ರೆ ಅದು ಕೂಡ ರಾಜಸ್ಥಾನದೊಳಗಡೆ ತಾರ್ಕಿನ್ ಅಂತಂದ ಹೇಳಿ. ತಾರಕಿನ್ ಊರ್ಸ್ ಅಂತಂದ ಹೇಳಿ, ತಾರಕಿನ್. ಸೊ ತಾರ್ಕಿನ್ ಊರ್ಸ್ ಅಂತಂದ ಹೇಳಿ ಕೂಡ ಇದು ಕೂಡ ಏನಂತಂದ ಹೇಳಿದ್ರೆ ರಾಜಸ್ಥಾನದೊಳಗಡೆನೆ ಆಚರಣೆ ಮಾಡ್ತಾರ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಚೋಟಿಲಾ ಪೀರ್ ಅಂತಂದ್ ಬರುತ್ತ, ಅದು ಕೂಡ ರಾಜಸ್ಥಾನದೊಳಗಡೆ. ಆಮೇಲೆ ಮಾಲಿಕ್ ಶಾ ಪೀರ್ ಅಂತಂದ್ ಬರುತ್ತ, ಅದು ಕೂಡ ರಾಜಸ್ಥಾನ ಒಳಗಡೆ. ಆಮೇಲೆ ಗಾಲಿಯಾಕೋಟ್ ಊರ್ಸ್ ಅಂತಂದ್ ಬರುತ್ತ. ಆಮೇಲೆ ನರಹಾ ಪೀರ್ ಊರ್ಸ್ ಅಂತ ಬರುತ್ತ. ಆಮೇಲೆ ಪಂಜಾಬ್ ಸಾಹೇಬ್ ಊರ್ಸ್ ಅಂತ ಬರುತ್ತೆ. ಇವೆಲ್ಲ ಏನಂತಂದ ಹೇಳಿದ್ರೆ ರಾಜಸ್ಥಾನದಲ್ಲಿ ನಡೆಯುವಂತಹ ದೊಡ್ಡ ಉರ್ಸ್ಗಳು. ಇಷ್ಟೇನಂತಂದ ಹೇಳಿದ್ರೆ ನೀವು ಇಲ್ಲಿ ನೆನ್ಪಿಟ್ಕೋಬೇಕು. ಸೊ ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಬರುತ್ತೆ ನೋಡ್ರಿ, ಫ್ಲೆಮಿಂಗೋ ಫೆಸ್ಟಿವಲ್ ಅಂತ ಬರುತ್ತೆ. ಏನ್ ಬರುತ್ತಾ? ಫ್ಲೆಮಿಂಗೋ ಫೆಸ್ಟಿವಲ್. ಫ್ಲೆಮಿಂಗೋ ಫೆಸ್ಟಿವಲ್ ಅಂತಂದ ಹೇಳಿ ಬರುತ್ತೆ. ಇದನ್ನ ಎಲ್ಲಿ ಆಚರಣೆ ಮಾಡ್ತಾರಪ್ಪ ಅಂತಂದ ಹೇಳಿದ್ರೆ ಆಂಧ್ರ ಪ್ರದೇಶದೊಳಗಡೆ ಆಚರಣೆ ಮಾಡ್ತಾರೆ. ಎಲ್ಲಿ ಆಚರಣೆ ಮಾಡ್ತಾರ? ಆಂಧ್ರ ಪ್ರದೇಶದೊಳಗಡೆ ಆಚರಣೆ ಮಾಡ್ತಾರ. ಅದು ಎಲ್ಲಿ ಅಂತಂದ ಹೇಳಿದ್ರೆ ಇದನ್ನ ಯಾಕೆ ಆಚರಣೆ ಮಾಡ್ತಾರ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ನೋಡ್ರಿ, ನಮ್ ಭಾರತ ದೇಶ ಇಲ್ಲ ಆಂಧ್ರ ಪ್ರದೇಶದಲ್ಲಿ ಒಂದು ಸರೋವರ ಐತೆ. ಅದನ್ನ ಏನಂತ ಕರಿತೀವಿ ಅಂದ್ರೆ ಪುಲಿಕಾಟ್ ಸರೋವರ. ನಿಮ್ಗೆಲ್ಲರಿಗೂ ಗೊತ್ತು ಪುಲಿಕಾಟ್ ಸರೋವರ ಬಗ್ಗೆ. ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಕೂಡ ಅಲ್ಲೇ ಐತೆ. ಇಸ್ರೋದವ್ರು ಅಲ್ಲಿಂದ ರಾಕೆಟ್ ಗಳನ್ನ ಲಾಂಚ್ ಮಾಡ್ತಾರ ಪುಲಿಕಾಟ್ ಸರೋವರ. ಎಸ್. ಸೊ ಅಲ್ಲೇನಪ್ಪಾ ಅಂತಂದ ಹೇಳಿದ್ರ ಅದ್ರ ನಿಯರ್ ನೆಲ್ಲಪಟ್ಟು ಬರ್ಡ್ ಸೆಂಚುರಿ ಅಂತ ಬರುತ್ತೆ. ನೆಲ್ಲಪಟ್ಟು ಪಕ್ಷಿಧಾಮ ಅಂತಂದ ಹೇಳ್ತೀವಿ. ನೆಲ್ಲಪಟ್ಟು ಬರ್ಡ್ ಸೆಂಚುರಿ ಅಥವಾ ಪಕ್ಷಿಧಾಮ. ಸೊ ಇಲ್ಲೇನ್ ಬರುತ್ತೆ ಅಂತಂದ ಹೇಳಿದ್ರೆ ಬೇರೆ ಬೇರೆ ದೇಶಗಳಿಂದ ಆಮೇಲೆ ರಾಜ್ಯಗಳಿಂದ ಫ್ಲೆಮಿಂಗೋಗಳು ಏನ್ ಮಾಡ್ತಾವ ಅಂತಂದ ಹೇಳಿದ್ರೆ ವಲಸೆ ಬರ್ತಾವ. ವಲಸೆ ಬಂದಾಗ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಆ ಮಂತ್ ಅಲ್ಲಿ ಏನ್ ವಲಸೆ ಬಂದಿರ್ತಾವಲ್ಲ ಆ ಮಂತ್ ಅಲ್ಲಿ ಈ ಹಬ್ಬವನ್ನ ಆಚರಣೆ ಮಾಡ್ತಾರ. ಸೊ ಅದನ್ನ ನಾವು ಫ್ಲೆಮಿಂಗೋ ಫೆಸ್ಟಿವಲ್ ಅಂತ ಕರಿತೀವಿ. ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಇದು ಕ್ವಶನ್.
ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಆಂಧ್ರ ಪ್ರದೇಶದಲ್ಲಿ ಮತ್ತೆ ಯಾವ ಮಾಡ್ತಾರ, ಫ್ಲೆಮಿಂಗೋ ಫೆಸ್ಟಿವಲ್ ಅಂತಂದ್ ಮಾಡ್ತಾರ ಒಂದು, ಆಮೇಲೆ ಶ್ರೀವಾರಿ ಬ್ರಹ್ಮೋತ್ಸವಂ ಅಂತ ಬರುತ್ತೆ ನೋಡ್ರಿ, ಶ್ರೀವಾರಿ ಬ್ರಹ್ಮೋತ್ಸವಂ ತುಂಬಾ ಇಂಪಾರ್ಟೆಂಟ್ ಆಗತ್ತ, ಶ್ರೀವಾರಿ ಬ್ರಹ್ಮೋತ್ಸವಂ. ಸೊ ಇದು ತಿರುಪತಿಗೆ ಸಂಬಂಧಪಟ್ಟದ್ದು, ತಿರುಪತಿ ಬಾಲಾಜಿಗೆ ನೆನ್ಪಿಟ್ಕೊಳ್ರಿ. ಆಮೇಲೆ ವೈಶಾಖ ಉತ್ಸವ ಅಂತ ಬರುತ್ತೆ, ವೈಶಾಖ ಇದ್ರೊಳಗೆ ಬರುತ್ತಾ, ವೈಶಾಖ ಉತ್ಸವ ಅಂತಂದ ಹೇಳಿ 3 ಹಬ್ಬಗಳನ್ನ ಅಲ್ಲಿ ಆಚರಣೆ ಮಾಡ್ತಾರ. ಸೇಮ್ ಅದೇ ತರ ನಮ್ ಕರ್ನಾಟಕದ ಒಳಗಡೆ ಯಾವ್ಯಾವ ಆಚರಣೆ ಮಾಡ್ತಾರ, ಕಂಬಳ. ಸೊ ಕಂಬಳ ಯಾವ ರಾಜ್ಯದ ಜಿಲ್ಲೆಗಳಲ್ಲಿ ಬರುತ್ತೆ ನೋಡ್ರಿ, ಸೊ ಯಾವ ಜಿಲ್ಲೆಗಳಲ್ಲಿ ಕಂಬಳವನ್ನ ಆಚರಣೆ ಮಾಡ್ತಾರ, ಇದೇನಂತಂದ ಹೇಳಿ ನಮ್ ಕರ್ನಾಟಕದೊಳಗಡೆ ಆಚರಣೆ ಮಾಡುವಂತಹ ಹಬ್ಬಗಳಂತಂದ್ ಹೇಳ್ತೀವಿ. ಎಸ್. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಕರಗ ಅಂತಂದು ಆಚರಣೆ ಮಾಡ್ತಾರ, ಕರಗ ಹಬ್ಬವನ್ನ ಆಚರಣೆ ಮಾಡ್ತಾರ. ಆಮೇಲೆ ನೆಕ್ಸ್ಟ್ ಯಾವ್ದು ಆಚರಣೆ ಮಾಡ್ತಾರ, ನೆಕ್ಸ್ಟ್ ನೋಡ್ರಿ ಕರಗ. ಅದಾದ ನಂತರ ಮಹಾಮಸ್ತಾಭಿಷೇಕ, ಇನ್ನೊಂದ್ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್, ಮಹಾಮಸ್ತಾಭಿಷೇಕ ಹಬ್ಬವನ್ನ ಆಚರಣೆ ಮಾಡ್ತಾರ. ಎಲ್ಲಿದು, ಶ್ರವಣ ಬೆಳಗೊಳದ ಗೋಳಗುಮಟೇಶ್ವರ. ಸೊ ಅಲ್ಲೇನಂತಂದ ಹೇಳಿದ್ರೆ ಇದನ್ನ ಆಚರಣೆ ಮಾಡ್ತಾರ, ಮಹಾಮಸ್ತಾಭಿಷೇಕ 12 ವರ್ಷಕ್ಕೊಮ್ಮೆ ನಡೆಯುತ್ತೆ ಇದು ಕೂಡ. ಆಮೇಲೆ ನೆಕ್ಸ್ಟ್ ನೋಡ್ರಿ ವೀರಮುಡಿ ಬ್ರಹ್ಮೋತ್ಸವಂ ಕೂಡ ಏನಂತಂದ ಹೇಳಿದ್ರೆ ಆಚರಣೆ ಮಾಡ್ತಾರೆ. ಇವು ಸ್ವಲ್ಪ ಏನಂತಂದ ಹೇಳಿದ್ರೆ ಇಂಪಾರ್ಟೆಂಟ್. ಆಮೇಲೆ ಮೈಸೂರು ದಸರಾ ಇವೆಲ್ಲ ಎಲ್ರಿಗೂ ಗೊತ್ತಿರುತ್ತ, ಅಂತ ಕ್ವಶನ್ಸ್ ಗಳನ್ನ ಕೇಳಂಗಿಲ್ಲ. ಸೊ ಇದೆಲ್ರಿಗೂ ಅರ್ಥ ಆಯ್ತಾ. ಸೊ ನೋಡ್ರಿ ಇದು ಕಂಬಳವನ್ನ ಎಲ್ಲ ಆಚರಣೆ ಮಾಡ್ತಾರ. ಆಮೇಲೆ ಇನ್ನೊಂದು ನಿಮ್ಗೆ ಗೊತ್ತಿರಬಹುದು, ಮೌರ್ಯರ ಕಾಲದಲ್ಲಿ ಏನಂತಂದ ಹೇಳಿದ್ರೆ ಚಂದ್ರಗುಪ್ತ ಮೌರ್ಯ ಆಳ್ವಿಕೆ ನಡೆಸುವಾಗ ಸೊ ಬರಗಾಲ ಬೀಳುತ್ತೆ, ಅದಕ್ಕೋಸ್ಕರ ಅಲ್ಲಿ ಜನ ಚಲೋ ಇರ್ಬೇಕಂತಂದ ಹೇಳಿ ಭದ್ರಬಾಹುವಿನ ಜೊತೆಗೆ ಸೇರ್ಬಿಟ್ಟು ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಚಂದ್ರಗುಪ್ತ ಮೌರ್ಯ, ಭದ್ರಬಾಹು ಮತ್ತು ಅವರ ಅನುಯಾಯಿಗಳು ಶ್ರವಣ ಬೆಳಗೊಳಕ್ ಬರ್ತಾರ. ಅಲ್ಲಿ ಬಂದು ಸೊ ಈಗೇನ್ ಇದೈತಲ್ಲ ಶ್ರವಣ ಬೆಳಗೊಳ, ಇದ್ರದ್ದು ಅಪೋಸಿಟ್ ಅಲ್ಲಿ ಇನ್ನೊಂದು ಬೆಟ್ಟ ಐತೆ. ಸೊ ಆ ಬೆಟ್ಟದಲ್ಲಿ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಬಂದ್ ನೆಲೆಸ್ತಾರ. ಅಲ್ಲಿ ಇನ್ನೊಂದ್ ಏನಂತಂದ ಹೇಳಿದ್ರೆ ಚಂದ್ರಗುಪ್ತ ಬಸದಿ ಕೂಡ ಐತೆ, ಜೈನ ಸಮುದಾಯದ ಮಂದಿರ, ಅದನ್ನ ನಾವು ಬಸದಿ ಅಂತ ಕರಿತೀವಿ. ಸೊ ಚಂದ್ರಗುಪ್ತ ಬಸದಿ ಅಂತ ಕರಿತೀವಿ. ಅದನ್ನ ಯಾರು ಕಟ್ಟಿಸ್ತಾರ ಅಂತಂದ ಹೇಳಿದ್ರೆ ಚಂದ್ರಗುಪ್ತ ಕಟ್ಟಿಸ್ತಾನ. ಸೊ ಈ ತರ ಪಾಯಿಂಟ್ಸ್ ಗಳನ್ನ ನೀವು ಕಲೆಕ್ಟ್ ಮಾಡ್ಕೊಬೇಕು. ಎಸ್. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ತಮಿಳುನಾಡಲ್ಲಿ ಯಾವ ಆಚರಣೆ ಮಾಡ್ತಾರ, ಪೊಂಗಲ್ ಅಂತಂದು ಆಚರಣೆ ಮಾಡ್ತಾರ, ನಿಮ್ಗೆ ಎಲ್ರಿಗೂ ಗೊತ್ತೈತಿ ಪೊಂಗಲ್. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಪುತುನಾಡು ಅಂತಂದ್ ಬರುತ್ತ, ಮತ್ತೊಂದ್ ಯಾವ್ದಂತಂದ ಹೇಳಿದ್ರೆ ಪುತುನಾಡು ಫೆಸ್ಟಿವಲ್ ಅಂತಂದ್ ಬರುತ್ತ. ಸೊ ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಯಾವ್ದು ಬರುತ್ತೆ ಅಂತಂದ ಹೇಳಿದ್ರೆ ಚಪ್ಪರಂ ಅಂತಂದ್ ಬರ್ತೈತಿ. ಇನ್ನೊಂದ್ ಯಾವ್ದಪ್ಪ ಅಂತಂದ ಹೇಳಿದ್ರೆ ಚಪ್ಪರಂ ಹಬ್ಬ ಅಂತ ಬರುತ್ತ. ಆಮೇಲೆ ಮಹಾಮಹಂ ಫೆಸ್ಟಿವಲ್ ಅಂತಂದ್ ಬರುತ್ತ, ಮಹಾಮಹಂ ಫೆಸ್ಟಿವಲ್ ಅಂತಂದ್ ಹೇಳಿ ಆಚರಣೆ ಮಾಡ್ತಾರ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಮತ್ ಕೇರಳದಲ್ಲಿ ಯಾವ್ಯಾವ, ಕೇರಳದಲ್ಲಿ ಓಣಂ ಆಚರಣೆ ಮಾಡ್ತಾರ, ತುಂಬಾ ಇಂಪಾರ್ಟೆಂಟ್. ಓಣಂ ಬಲಿಚಕ್ರವರ್ತಿ, ನೀವು ಹಿಂದಿನ ಇದರಲ್ಲಿ ಪುರಾಣಗಳಲ್ಲಿ ಓದಿರ್ಬೋದು. ಸೊ ನಾರಾಯಣ ಏನ್ ಮಾಡ್ತಾನ ಅಂತಂದ ಹೇಳಿದ್ರೆ ಒಂದು ಅವತಾರ ಎತ್ಬಿಟ್ಟು ಬಲಿ ತಲೆ ಮೇಲೆ ಕಾಲಿಡ್ತಾನ, ಅವಾಗ ಬಲಿ ಏನಾಗ್ತಾನ ಅಂತಂದ ಹೇಳಿದ್ರೆ ಪಾತಾಳ ಲೋಕಕ್ಕೆ ಹೋಗ್ತಾನ. ಸೊ ಅದ್ರದ್ದು ಏನಂತಂದ ಹೇಳಿದ್ರೆ ಆಚರಣೆ ಮಾಡುವಂತಹ ಒಂದು ಇದು. ಸೊ ನೆನ್ಪಿಟ್ಕೊಳ್ರಿ ಓಣಂ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಯಾವ್ದು ಬರುತ್ತಾ, ಮಕರ ವೈಲಕ್ಕು ಅಂತಂದ್ ಬರುತ್ತ, ಅಥವಾ ಮಕರ ವಿಲಕ್ಕು ಅಂತಂದ್ ಬರುತ್ತೆ, ತುಂಬಾ ಇಂಪಾರ್ಟೆಂಟ್ ಮಕರ ವಿಲಕ್ಕು. ಸೊ ಇದು ಏನಂತಂದ್ ಹೇಳಿದ್ರೆ ಅಯ್ಯಪ್ಪ ಸ್ವಾಮಿಗೆ ಸಂಬಂಧಪಟ್ಟಿದ್ದು ಮಕರ ವಿಲಕ್ಕು ಫೆಸ್ಟಿವಲ್. ಆಮೇಲೆ ವಿಶು ಫೆಸ್ಟಿವಲ್ ಅಂತಂದ್ ಬರುತ್ತೆ, ಇನ್ನೊಂದ್ ಯಾವ್ದಂತಂದ್ ಹೇಳಿದ್ರೆ ವಿಶು ಫೆಸ್ಟಿವಲ್ ಅಂತಂದ್ ಬರುತ್ತ. ಆಮೇಲೆ ನೆಕ್ಸ್ಟ್ ಇನ್ನೊಂದು ತೆಯ್ಯಂ ಫೆಸ್ಟಿವಲ್ ಅಂತಂದ್ ಬರುತ್ತೆ, ಯಾವ್ದು ತೆಯ್ಯಂ ಫೆಸ್ಟಿವಲ್ ಅಂತಂದ್ ಬರುತ್ತ. ಸೊ ಆಮೇಲೆ ನೆಕ್ಸ್ಟ್ ನೋಡ್ರಿ ನಾಗಾಲ್ಯಾಂಡ್ ಒಳಗಡೆ ನಾವು ಆಲ್ರೆಡಿ ನೋಡಿದ್ವಿ ಹಾರ್ನ್ ಬಿಲ್ ಫೆಸ್ಟಿವಲ್, ಇಲ್ಲಿ ನೀವು ನೋಡಿರ್ಬೋದು, ಇಲ್ಲಿದೆ ನೋಡ್ರಿ ಆ ನಾಗಾ ಬುಡಕಟ್ಟು ಜನಾಂಗದವ್ರು ಏನಂತಂದ ಹೇಳಿದ್ರೆ ಆಚರಣೆ ಮಾಡ್ತಾರ. ನೆಕ್ಸ್ಟ್ ನೋಡ್ರಿ ಮೊಟಾಸು ಫೆಸ್ಟಿವಲ್ ಅಂತಂದ್ ಬರುತ್ತೆ, ಇನ್ನೊಂದ್ ಯಾವ್ದು ಮೊಟಾಸು ಹಬ್ಬ ಅಂತಂದ್ ಬರುತ್ತ. ಆಮೇಲೆ ನೆಕ್ಸ್ಟ್ ನೋಡ್ರಿ ಸೆಕ್ರೇನಿ ಅಂತಂದ್ ಬರುತ್ತೆ, ಸೆಕ್ರೇನಿ ಫೆಸ್ಟಿವಲ್. ಇವು 3 ಹಾರ್ನ್ ಬಿಲ್ಲು, ಮೊಟಾಸು ಆಮೇಲೆ ಸೆಕ್ರೇನಿ ಫೆಸ್ಟಿವಲ್ ಏನಂತಂದ ಹೇಳಿದ್ರೆ ನಾಗಾಲ್ಯಾಂಡ್ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಹಬ್ಬಗಳಾಗ್ತವ. ಆಮೇಲೆ ನೆಕ್ಸ್ಟ್ ನೋಡ್ರಿ ಅರುಣಾಚಲ ಪ್ರದೇಶದಲ್ಲಿ ಲೋಸಾರ್ ಫೆಸ್ಟಿವಲ್ ಅಂತಂದ್ ಬರುತ್ತೆ, ಇಲ್ಲಿ ಮೇಲ್ಗಡೆ ನೋಡಿರ್ಬಹುದು ಲೋಸಾರ್ ಫೆಸ್ಟಿವಲ್ ಅಂತಂದ್ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ಇದು ಯಾವ್ದು ಅಂತಂದ್ ಹೇಳಿದ್ರೆ ದ್ರಿ ಫೆಸ್ಟಿವಲ್ ಅಂತಂದ್ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ಇದು ಯಾವ್ದು ಅಂತಂದ್ ಹೇಳಿದ್ರೆ ಸಾಂಗ್ ಅಂತಂದ್ ಹೇಳ್ತೀವಿ, ಸಾಂಗ್ ಫೆಸ್ಟಿವಲ್ ಅಂತಂದ್ ಹೇಳ್ತಾರ. ಆಮೇಲೆ ಇದೊಂದ್ ಏನಂತಂದ್ ಹೇಳಿದ್ರೆ ರೇಹ್ ಫೆಸ್ಟಿವಲ್. ಇವೆಲ್ಲ ಬುಡಕಟ್ಟು ಜನಾಂಗಗಳು ಆಚರಿಸುವಂತಹ ಹಬ್ಬಗಳು, ಲೋಸಾರ್ ಫೆಸ್ಟಿವಲ್, ದ್ರಿ ಫೆಸ್ಟಿವಲ್, ಆಮೇಲೆ ಸಾಂಗ್ ಫೆಸ್ಟಿವಲ್, ಆಮೇಲೆ ರೇಹ ಫೆಸ್ಟಿವಲ್ ಅಂತಂದ್ ಹೇಳಿ. ಸಾಂಗ್ ಬರ್ಕೊಂಡ್ಬಿಡ್ರಿ, ಸಾಂಗ್ ಫೆಸ್ಟಿವಲ್. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಮಿಜೋರಾಂ ಒಳಗಡೆ ಯಾವ ಬರ್ತಾವಪ್ಪ ಅಂತಂದ್ ಹೇಳಿ ಇದನ್ನ ಕೆಳಗಡೆ ಬಿಡ್ರಿ, ಓನ್ಲಿ ಮಿಜೋರಾಂ. ನೆಕ್ಸ್ಟ್ ಯಾವ್ದು ಬರುತ್ತೆ ಅಂತಂದ್ ಹೇಳಿದ್ರೆ ಚಾಪ್ಚಾರ್ ಕುತ್ ಅಂತಂದ್ ಹೇಳ್ತೀವಿ, ಚಾಪ್ಚಾರ್ ಕುತ್ ಅಂತಂದ್ ಹೇಳ್ತೀವಿ, ಇದೊಂದು ಫೆಸ್ಟಿವಲ್. ಆಮೇಲೆ ನೆಕ್ಸ್ಟ್ ನೋಡ್ರಿ ಮಿಮ್ ಕುತ್ ಅಂತಂದ್ ಹೇಳ್ತೀವಿ. ಆಮೇಲೆ ಪೌಲ್ ಕುತ್ ಅಂತಂದ್ ಹೇಳ್ತೀವಿ, ತುಂಬಾ ಇಂಪಾರ್ಟೆಂಟ್ ಪೌಲ್ ಕುತ್. ಆಮೇಲೆ ನೆಕ್ಸ್ಟ್ ಇದೊಂದ್ ಏನಂತಂದ್ ಹೇಳಿದ್ರೆ ಮಿಮ್ ಕುತ್,
ಆಮೇಲೆ ನೆಕ್ಸ್ಟ್ ಚಪ್ಪಚರ್ ಏನಂತಂದ ಹೇಳಿದ್ರೆ ಕುತ್ ಅಂತಂದ ಹೇಳಿ 3 ಫೆಸ್ಟಿವಲ್ಸ್ ಗಳನ್ನ ಆಚರಣೆ ಮಾಡ್ತಾರ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಮೇಘಾಲಯದೊಳಗಡೆ ಕಾಶಿ ಫೆಸ್ಟಿವಲ್, ಕಾಶಿ ಫೆಸ್ಟಿವಲ್, ಆಮೇಲೆ ವಾಂಗಲ್ ಫೆಸ್ಟಿವಲ್, ವಾಂಗಲ್ ಫೆಸ್ಟಿವಲ್. ಅದಾದ ನಂತರ ನೆಕ್ಸ್ಟ್ ಯಾವ್ದಪ್ಪ ಅಂತಂದ ಹೇಳಿದ್ರೆ ರಾಣಿಕೋರ್ ಫೆಸ್ಟಿವಲ್ ಅಂತಂದ ಹೇಳಿ ಟೋಟಲ್ ಆಗಿ 3 ಹಬ್ಬಗಳು ಬರ್ತಾವ. ಕಾಶಿ ಫೆಸ್ಟಿವಲ್, ವಾಂಗಲ್ ಫೆಸ್ಟಿವಲ್, ಆಮೇಲೆ ರಾಣಿಕೋರ್ ಫೆಸ್ಟಿವಲ್. ಇದು ಯಾಕಂತಂದ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದ ಹೇಳಿದ್ರೆ ಈ ರೀತಿಯಾಗಿ ನಮ್ಮ ಭಾರತ ದೇಶ ಅನ್ಕೊಳ್ರಿ, ಈ ಪ್ರದೇಶದಲ್ಲಿ ಮೇಘಾಲಯ, ಮೇಘಾಲಯ ಇಲ್ಲಿ ಬರುತ್ತೆ. ಸೊ ಇಲ್ಲಿ ಏನಂತಂದ ಹೇಳಿದ್ರೆ 3 ಏನಂತಂದ ಹೇಳಿದ್ರೆ ಬೆಟ್ಟಗಳಿದಾವ. ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ಬೆಟ್ಟಗಳ ಸರಣಿಗಳಿದಾವ. ಅವು ಯಾವ್ಯಾವ ಅಂತಂದ ಹೇಳಿದ್ರೆ ಕಾಶಿ, ಗಾರೋ ಮತ್ತು ಜೈಂತಿಯಾ ಬೆಟ್ಟಗಳು ಅಂತಂದ ಹೇಳ್ತೀವಿ. ಇವೇನ್ ಮಾಡ್ತಾವ ಅಂದ್ರೆ ಸೊ ಮಾನ್ಸೂನ್ ಮಾರುತಗಳನ್ನು ತಡೆ ಹಿಡಿದು ಮೇಘಾಲಯದಲ್ಲಿ ಜಾಸ್ತಿ ಮಳೆಯನ್ನ ಸುರಿಸ್ತಾವ. ಈ ಬೆಟ್ಟಗಳ ಸಾಲುಗಳಲ್ಲಿ ಹಲವಾರು ಬುಡಕಟ್ಟು ಜನಾಂಗಗಳು ಬರ್ತಾವ. ಅವರು ಆಚರಿಸುವಂತಹ ಹಬ್ಬಗಳು ಯಾವ ಅಂತಂದ ಹೇಳಿದ್ರೆ ಕಾಶಿ, ವಾಂಗಲ್, ಆಮೇಲೆ ರಾಣಿಕೋರ್ ಫೆಸ್ಟಿವಲ್ಸ್ ಗಳಂತ ಹೇಳ್ತೀವಿ. ನೆಕ್ಸ್ಟ್ ನೋಡ್ರಿ ಅಸ್ಸಾಂ ಅಲ್ಲಿ ಬಿಹು ಅಂತಂದ ಹೇಳ್ತೀವಿ. ನೆಕ್ಸ್ಟ್ ಮಜೂಲಿ ಫೆಸ್ಟಿವಲ್ ನೋಡ್ರಿ, ಆ ಮಜೂಲಿ ಒಳಗಡೆ ಅದೇನ್ ದ್ವೀಪ ಐತಲ್ಲ, ನದಿ, ದೊಡ್ಡ ದ್ವೀಪ, ಅಲ್ಲಿ ಏನಂತಂದ ಹೇಳಿದ್ರೆ ಆಚರಣೆ ಮಾಡ್ತಾರ ಮಜೂಲಿ ದ್ವೀಪ ಫೆಸ್ಟಿವಲ್ ಅಂತಂದ ಹೇಳ್ತೀವಿ. ನೆಕ್ಸ್ಟ್ ಅಸ್ಸಾಂ ಟೀ ಫೆಸ್ಟಿವಲ್ ಅಂತಂದ ಹೇಳ್ತಾರೆ. ಇಲ್ಲಿದೆ ನೋಡ್ರಿ ಅಸ್ಸಾಂ ಟೀ ಫೆಸ್ಟಿವಲ್, ಇದು ಮಜೂಲಿ. ಅದಾದ ನಂತರ ನೆಕ್ಸ್ಟ್ ಯಾವ್ದು ಬರುತ್ತೆ ಅಂತ ಹೇಳಿದ್ರೆ ಅಂಬುಬಾಶಿ ಅಂತಂದ ಹೇಳ್ತೀವಿ. ಇನ್ನೊಂದು ಯಾವ್ದು ಅಂಬುಬಾಶಿ ಫೆಸ್ಟಿವಲ್ ಅಂತಂದ ಹೇಳ್ತೀವಿ. ಇವು 4 ಏನಂತಂದ ಹೇಳಿದ್ರೆ ಅಸ್ಸಾಂಗೆ ಸಂಬಂಧಪಟ್ಟಿದೆ. ಯಾವು ಬಿಹು, ಮಜೂಲಿ, ಆಮೇಲೆ ಅಸ್ಸಾಂ ಟೀ ಫೆಸ್ಟಿವಲ್, ಆಮೇಲೆ ಅಂಬುಬಾಶಿ. ಯಾಕೆ ಅಸ್ಸಾಂ ಟೀ ಫೆಸ್ಟಿವಲ್? ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚು ಏನಂತಂದ ಹೇಳಿದ್ರೆ ಟೀ ಅನ್ನ ಬೆಳೆಯೋದು ಯಾವ್ದಂತಂದ ಹೇಳಿದ್ರೆ ಅಸ್ಸಾಂ ಒಳಗಡೆ. ಅತಿ ಹೆಚ್ಚು ಏನಂತಂದ ಹೇಳಿದ್ರೆ ಟೀ ಎಲ್ಲಿ ಬೆಳಿತಾರ ಅಂತಂದ ಹೇಳಿದ್ರೆ ಅಸ್ಸಾಂ ಒಳಗಡೆ ಬೆಳಿತಾರ. ಅದಾದ ನಂತರ ನೆಕ್ಸ್ಟ್ ವರ್ಲ್ಡ್ ಅಲ್ಲಿ ಎಲ್ಲಿ ಜಾಸ್ತಿ ಬೆಳಿತಾರ ಅಂತಂದ ಹೇಳಿ ನನಗೆ ಹಾಕ್ರಿ. ಅದಾದ ನಂತರ ನಿಮ್ಗೆ ಇನ್ನೊಂದು ಕ್ವಶನ್, ಕಾಫಿ, ಭಾರತದಲ್ಲಿ ಅತಿ ಹೆಚ್ಚು ಕಾಫಿಯನ್ನ ಎಲ್ಲಿ ಬೆಳಿತಾರ, ಆಮೇಲೆ ಅದರದ್ದು 2 ತಳಿಗಳು ಬರ್ತಾವ ಇಂಪಾರ್ಟೆಂಟ್. ಆ 2 ತಳಿಗಳು ಯಾವ್ಯಾವ ಅಂತಂದ್ರೆ ನಾನು ಒಂದು ಹೇಳ್ಬಿಡ್ತೀನಿ ನೋಡ್ರಿ. ನಾನು 2 ಹೇಳ್ಬಿಡ್ತೀನಿ, ರೋಬೋಸ್ಟಾ ಮತ್ತು ಅರೇಬಿಕಾ ಅಂತಂದ ಹೇಳ್ತೀವಿ. ರೋಬೋಸ್ಟಾ ಮತ್ತು ಅರೇಬಿಕಾ ಅಂತಂದ ಹೇಳಿ 2 ಕಾಫಿ ತಳಿಗಳು ಬರ್ತಾವ, ತುಂಬಾ ಇಂಪಾರ್ಟೆಂಟ್ ಆಗ್ತಾವ. ಯಾವ ರಾಜ್ಯದಲ್ಲಿ ಜಾಸ್ತಿ ಬೆಳಿತಾರ ಅನ್ನೋದು ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ರಿ ತುಂಬಾ ಇಂಪಾರ್ಟೆಂಟ್, ನಬಕಾ ಲೇಬರಾ ಅಂತಂದ ಹೇಳಿ ಒಂದು ಆಚರಣೆ ಮಾಡ್ತಾರ. ನಬಕ್ ಲೇಬರಾ ತುಂಬಾ ಇಂಪಾರ್ಟೆಂಟ್. ಈ ಫೆಸ್ಟಿವಲ್ ಏನಂತಂದ ಹೇಳಿದ್ರೆ ಜಗನ್ನಾಥ್ ಟೆಂಪಲ್ ಗೆ ಸಂಬಂಧಪಟ್ಟಿದ್ದು. ಪೂರಿ ಜಗನ್ನಾಥ್ ನೀವು ಕೇಳಿದಿರಿ, ಪೂರಿ ಜಗನ್ನಾಥ್. ಸೊ ಪೂರಿ ಜಗನ್ನಾಥ ದೇವಾಲಯಕ್ಕೆ ಏನಂತಂದ ಹೇಳಿದ್ರೆ ಸಂಬಂಧಪಟ್ಟಿರುವಂತಹ ಒಂದು ಹಬ್ಬ ಈ ರೀಸೆಂಟ್ ಆಗಿ ಮೊನ್ನೆ ಆಗೈತೆ, ತುಂಬಾ ಇಂಪಾರ್ಟೆಂಟ್ ಆಗತ್ತ. ಸೊ ಇದು ಒಡಿಸ್ಸಾದಲ್ಲಿ ನಡೆಯುತ್ತೆ. ಎಲ್ಲಿ ನಡೆಯುತ್ತಪ್ಪ ಅಂತಂದ ಹೇಳಿದ್ರೆ ಒಡಿಸ್ಸಾ ಒಳಗಡೆ ನಡೆಯುತ್ತೆ. ಸೊ ಪೂರಿ ಜಗನ್ನಾಥ ಟೆಂಪಲ್, ಸೊ ಅಲ್ಲಿ ಆಚರಿಸುವಂತಹ ಒಂದು ದೊಡ್ಡ ಜಾತ್ರೆ ನಬಕ ಲೇಬ್ರಾ ಜಾತ್ರೆ ಅಂತ ಹೇಳ್ತೀವಿ, ಅಥವಾ ಫೆಸ್ಟಿವಲ್ ಅಂತಂದ ಹೇಳ್ತೀವಿ, ಒಡಿಸ್ಸಾ ಒಳಗಡೆ ನಡೆಯುತ್ತ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ವೆಸ್ಟ್ ಬೆಂಗಾಲ್ ಒಳಗಡೆ ದುರ್ಗಾ ಪೂಜಾ ಅಂತಂದ ಹೇಳ್ತೀವಿ, ತುಂಬಾ ಫೇಮಸ್. ವೆಸ್ಟ್ ಬೆಂಗಾಲ್ ಒಳಗಡೆ ದುರ್ಗಾ ಪೂಜಾ ತುಂಬಾ ಫೇಮಸ್. ಅದಾದ ನಂತರ ಇನ್ನೊಂದು ದೋಲ್ ಪೂರ್ಣಿಮಾ, ಇನ್ನೊಂದು ಯಾವ್ದಪ್ಪ ಅಂತಂದ ಹೇಳಿದ್ರೆ ದೋಲ್ ಪೂರ್ಣಿಮಾ ಅಂತಂದ ಹೇಳಿ. ಸೊ ಇದೊಂಥರ ಏನಂತಂದ ಹೇಳಿದ್ರೆ ಬಣ್ಣ ಆಡುವಂತಹ ಹಬ್ಬ ದೋಲ್ ಪೂರ್ಣಿಮಾ. ಆಮೇಲೆ ಇನ್ನೊಂದು ದುರ್ಗಾ ಪೂಜಾ 9 ದಿನ. ಈಗ ನೆಕ್ಸ್ಟ್ ಬರುತ್ತೆ, ನೆಕ್ಸ್ಟ್ ಮಂತ್ ಅಲ್ಲಿ ಏನಂತ, ನೆಕ್ಸ್ಟ್ ಮಂತ್ ಅಥವಾ ಇದೇ ಮಂತ್ ಅಲ್ಲಿ ಬರುತ್ತೆ ದುರ್ಗಾ ಪೂಜಾ 9 ದಿನದವರೆಗೂ. ನೆಕ್ಸ್ಟ್ ನೋಡ್ರಿ ತ್ರಿಪುರಾ ಒಳಗಡೆ ಏನಂತಂದ ಹೇಳಿದ್ರೆ ಗರಿಯಾ ಪೂಜಾ ಅಂತ ಬರುತ್ತೆ. ಇನ್ನೊಂದು ಯಾವ್ದು ಗರಿಯಾ ಪೂಜಾ ಅಂತಂದ್ ಬರುತ್ತಾ. ಅದಾದ ನಂತರ ನೆಕ್ಸ್ಟ್ ಕರ್ಚಿ ಪೂಜಾ, ನಾನು ಆಲ್ರೆಡಿ ಹೇಳಿದೀನಿ ನೋಡ್ರಿ ಕರ್ಚಿ ಪೂಜಾ ಅಂತಂದ ಹೇಳಿ, ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದ್ವಿ, ಶಿವನಿಗೆ ಸಂಬಂಧಪಟ್ಟಿದ್ದು ಕರ್ಚಿ ಪೂಜಾ. ಆಮೇಲೆ ನೆಕ್ಸ್ಟ್ ನೀರ್ ಮಹಲ್ ಅಂತಂದ ಹೇಳ್ತೀವಿ. ನೀರ್ ಮಹಲ್, ನೀರಲ್ಲಿ ಏನಂತಂದ ಹೇಳಿದ್ರೆ ಬೋಟ್ ರೇಸಿಂಗು ಅದು ಅಂತಂದ್ ಬರುತ್ತಾ, ನೀರ್ ಮಹಲ್ ಫೆಸ್ಟಿವಲ್ ಅಂತಂದ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ನೋಡ್ರಿ ಕ್ವಶನ್, ನೆಕ್ಸ್ಟ್ ಹಬ್ಬಗಳು ಸಿಕ್ಕಿಂ ಒಳಗಡೆ ಪಾಂಗ್ ಲೋಬ್ಸ್ಲಾ ಅಂತ ಕೇಳ್ತೀವಿ. ಪಾಂಗ್ ಲೋಬ್ ಸೋಲ್ ಅಂತಂದ ಹೇಳಿ, ಪಾಂಗ್ ಲೋಬ್ಸೋಲ್ ಜಾತ್ರೆ ಅಂತಂದ ಹೇಳ್ತೀವಿ. ಆಮೇಲೆ ದ್ರುಪ್ಕಾ ತಶಿ ಅಂತಂದ ಹೇಳ್ತೀವಿ, ದ್ರುಪ್ಕಾ ತೆಶಿ ಅಂತಂದ ಹೇಳ್ತೀವಿ. ಇನ್ನೊಂದು ಯಾವ್ದಂತಂದ ಹೇಳಿದ್ರೆ ದ್ರುಪ್ಕಾ ತೆಶಿ. ಆಮೇಲೆ ಇನ್ನೊಂದು ಬಂಚು ಅಂತಂದ ಹೇಳ್ತೀವಿ, ಬಂಚು. ಇವನ್ನೆಲ್ಲ ಕನ್ನಡದಲ್ಲಿ ಎಸ್. ಸೊ ಯಾವುದು ಪಾಂಗ್ ಲೋಬೋಸ್ಲಾ ಅಂತಂದ ಹೇಳ್ತೀವಿ, ಆಮೇಲೆ ದ್ರುಪ್ಕಾ ತೆಚಿ ಅಂತಂದ ಹೇಳ್ತೀವಿ, ಆಮೇಲೆ ಇನ್ನೊಂದು ಬಂಚು ಅಂತಂದ ಹೇಳಿ ಸಿಕ್ಕಿಂ ಒಳಗಡೆ ಆಚರಣೆ ಮಾಡುವಂತಹ ಹಬ್ಬಗಳು. ಆಮೇಲೆ ನೆಕ್ಸ್ಟ್ ನೋಡ್ರಿ ಗಂಗಾ ಸಾಗರ್ ಮೇಳ ಅಂತಂದ್ ಬರುತ್ತೆ. ಇನ್ನೊಂದು ಯಾವ್ದಂತಂದ ಹೇಳಿದ್ರೆ ಗಂಗಾ
ಸಾಗರ ಮೇಳ ಅಂತಂದ್ ಬರುತ್ತಾ. ಇದು ಎಲ್ಲಿ ನಡೆಸ್ತಾರ ಅಂತಂದ್ ಹೇಳಿದ್ರೆ ವೆಸ್ಟ್ ಬೆಂಗಾಲ್ ಒಳಗಡೆ. ಗಂಗಾ ನದಿ ಐತಲ್ಲ, ಗಂಗಾ ನದಿ ಏನಂತಂದ್ ಹೇಳಿದ್ರೆ ಆ ಪ್ರದೇಶದಲ್ಲಿ ಗಂಗಾ ಸಾಗರ್ ಮೇಳ ಅಂತಂದು ಆಚರಣೆ ಮಾಡ್ತಾರ. ಅಲ್ಲಿ ಏನಂತಂದ್ ಹೇಳಿದ್ರೆ ಸಾಗರ ಅನ್ನೋ ದ್ವೀಪ ಐತೆ ವೆಸ್ಟ್ ಬೆಂಗಾಲ್ ಒಳಗಡೆ. ಏನಂತಂದ್ ಹೇಳಿದ್ರೆ ಗಂಗಾ ನದಿಯಿಂದ ನಿರ್ಮಿತವಾದ ಒಂದು ದ್ವೀಪ ಐತೆ, ಸಾಗರ ದ್ವೀಪ ಅಂತಂದ್ ಹೇಳಿ ಅಲ್ಲಿ ಗಂಗಾ ಸಾಗರ್ ಮೇಳ ಅಂತಂದು ಆಚರಣೆ ಮಾಡ್ತಾರ. ಅದೇ ತರ ನೋಡ್ರಿ ಉತ್ತರ ಪ್ರದೇಶ ಒಳಗಡೆ ಯಾವ್ಯಾವ ಜಾತ್ರೆಗಳು ನಡೀತಾವ, ದೊಡ್ಡ ದೊಡ್ಡ ಜಾತ್ರೆಗಳು. ದೇವಿ ಪಟಾನ್ ಮೇಳ ಅಂತ ಬರುತ್ತೆ, ದೇವಿ ಪಟಾನ್ ಮೇಳ, ದೇವಿ ಪಟಾನ್ ಮೇಳ ಅಂತಂದೇಳಿ. ಇನ್ನೊಂದು ಕಂಪಿಲ್ ಅಂತಂದೇಳಿ, ಕಂಪಿಲ್ ಜಾತ್ರೆ, ಕಂಪಿಲ್ ಜಾತ್ರೆ ಫೇರ್ ಅಂತಂದ್ ಹೇಳಿದ್ರೆ ಜಾತ್ರೆ. ನೆಕ್ಸ್ಟ್ ಬಟೇಶ್ವರ ಮೇಳ, ಬಟೇಶ್ವರ ನೀವು ನೋಡಿರ್ಬೋದು. ಬಟೇಶ್ವರ ಯಾರ ಅವತಾರ ಅಂತಂದ ಹೇಳಿ, ಬಟೇಶ್ವರ ಐ ಥಿಂಕ್ ಶಿವ ಅನ್ಕೊಂತೀನಿ, ಬಟೇಶ್ವರನ ಅವತಾರ ಬಟೇಶ್ವರ. ಸೊ ಬಟೇಶ್ವರ ಜಾತ್ರೆ. ಆಮೇಲೆ ಇನ್ನೊಂದು ದಾದ್ರಿ, ದಾದ್ರಿ ಜಾತ್ರೆ ಅಂತಂದೇಳಿ ಉತ್ತರ ಪ್ರದೇಶದೊಳಗೆ ಆಚರಣೆ ಮಾಡ್ತಾರೆ. ನೆಕ್ಸ್ಟ್ ನೋಡ್ರಿ ಹೆಮಿಸ್ ಫೆಸ್ಟಿವಲ್ ಅಂತಂದ್ ಬರುತ್ತೆ. ಇನ್ನೊಂದು ಯಾವ್ದಂತಂದ್ ಹೇಳಿದ್ರೆ ಹೆಮಿಸ್ ಫೆಸ್ಟಿವಲ್ ಅಂತಂದ್ ಬರುತ್ತಾ, ಲಡಾಖ್ ಒಳಗಡೆ ಆಚರಣೆ ಮಾಡ್ತಾರ. ಸೊ ಇದೇನಪ್ಪಾ ಅಂತಂದ್ ಹೇಳಿದ್ರೆ ಇದು ಕೂಡ ಬುದ್ಧನಿಗೆ ಸಂಬಂಧಪಟ್ಟಿರುವಂತದ್ದು. ಜಸ್ಟ್ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ರಿ, ಹೆಮಿಸ್ ಫೆಸ್ಟಿವಲ್ ಅಂತಂದ್ ಹೇಳಿ ಲಡಾಖ್ ಒಳಗಡೆ ಆಚರಣೆ ಮಾಡ್ತಾರ. ಸೇಮ್ ಅದೇ ತರ ನೆಕ್ಸ್ಟ್ ನೋಡ್ರಿ ಮಣಿಪುರ್ ಒಳಗಡೆ ಯಾವ ಆಚರಣೆ ಮಾಡ್ತಾರ, ಯೋಶಾಂಗ್ ಅಂತಂದ್ ಹೇಳಿ. ಈ ಮಣಿಪುರ್ ಒಳಗಡೆ ಯೋಶಾಂಗ್ ಅಂತಂದ್ ಹೇಳಿ ಆಚರಣೆ ಮಾಡ್ತಾರ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಪೋರಗ್ ಅಂತಂದ್ ಆಚರಣೆ ಮಾಡ್ತಾರ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಅಂತಂದ್ ಹೇಳಿದ್ರೆ ಚವಾಂಗ್ ಕುತ್ ಅಂತಂದ್ ಹೇಳಿ, ಚವಾಂಗ್ ಕುತ್, ಚವಾಂಗ್ ಕತ್ ಅಥವಾ ಚವಾಂಗ್ ಕುತ್ ಅಂತಂದ್ ಹೇಳ್ತೀವಿ. ಇದ್ಯಾವುದು ಯೋಶಾಂಗ್ ಪೋಂಗ್ ಸಾರಿ ಪೋರಗ್, ಇದು ಯೋಶಾಂಗ್ ಪೋರಗ್ ಆಮೇಲೆ ಚವಾಂಗ್ ಕುತ್ ಅಂತಂದ್ ಹೇಳಿ ಮಣಿಪುರ್ ಒಳಗಡೆ ಆಚರಣೆ ಮಾಡ್ತಾರ. ಅದಾದ ನಂತರ ಹಿಮಾಚಲ ಪ್ರದೇಶ ಒಳಗಡೆ ಏನಂತಂದ್ ಹೇಳಿದ್ರೆ ರಾಕಾ ದುಮ್ನಿ, ರಾಕಾ ದುಮ್ನಿ ಆಮೇಲೆ ಗೋಚಿ, ರಾಕಾ ದುಮ್ನಿ ಆಮೇಲೆ ಗೋಚಿ ಅಂತಂದ್ ಹೇಳ್ಬಿಟ್ಟು ಏನಂತಂದ್ ಹೇಳಿದ್ರೆ ಹಿಮಾಚಲ ಪ್ರದೇಶದೊಳಗಡೆ ಆಚರಣೆ ಮಾಡ್ತಾರ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಜಮ್ಮು ಕಾಶ್ಮೀರ ಒಳಗಡೆ ಏನಂತಂದ್ ಹೇಳಿದ್ರೆ ಸೊ ಬಹುಮೇಳ ಅಂತಂದ್ ಹೇಳಿ ಆಚರಣೆ ಮಾಡ್ತಾರ. ಏನ ಬಹುಮೇಳ ಅಂತಂದ್ ಹೇಳಿ. ಸೊ ಅದಾದ ನಂತರ ನೆಕ್ಸ್ಟ್ ಏನೋ ಇನ್ನೊಂದು ಯಾವ್ದು ಆಚರಣೆ ಮಾಡ್ತಾರ, ಸೊ ಹರ್ ನವಮಿ ಚಾರಿ ಅಂತಂದ್ ಹೇಳಿ, ಹರ್ ನವಮಿ, ಇವ್ ನೋಡ್ರಿ ಹರ್ ನವಮಿ ಆಮೇಲೆ ಚಾರಿ ಆಮೇಲೆ ಬಹುಮೇಳ ಅಂತಂದ್ ಹೇಳಿ ಸೊ ಜಮ್ಮು ಕಾಶ್ಮೀರದೊಳಗಡೆ ಆಚರಣೆ ಮಾಡ್ತಾರ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ತಾಯಿ ಪೋಸಮ್ ಅಂತಂದ್ ಬರುತ್ತ, ತುಂಬಾ ಇಂಪಾರ್ಟೆಂಟು ತಾಯಿ ಪೋಸಮ್. ಇದನ್ನೆಲ್ಲ ಆಚರಣೆ ಮಾಡ್ತಾರ ಅಂತಂದ್ ಹೇಳಿದ್ರೆ ತಾಯಿ ಪೋಸಮ್ ಅಂತಂದ್ ಹೇಳಿ ತಮಿಳ್ನಾಡು ಒಳಗಡೆ ಆಚರಣೆ ಮಾಡ್ತಾರೆ. ಎಲ್ಲಿ ತಮಿಳ್ನಾಡು ಒಳಗಡೆ, ಇಲ್ಲೇ ನಮ್ಮ ಪಕ್ಕದಲ್ಲೇ. ಸೊ ತಾಯಿ ಪೋಸಮ್ ಅಂತಂದ್ ಹೇಳಿ ತಮಿಳ್ನಾಡು ಒಳಗಡೆ ಆಚರಣೆ ಮಾಡ್ತಾರ. ಯಾವ ದೇವರಿಗೆ ಸಂಬಂಧಪಟ್ಟಿದ್ದಂತಂದ್ ಹೇಳಿದ್ರೆ ಲಾರ್ಡ್ ಮುರುಘಾ, ಲಾರ್ಡ್ ಮುರುಗನಿಗೆ ಏನಂತಂದ್ ಹೇಳಿದ್ರೆ ಸಂಬಂಧಪಟ್ಟಿದ್ದು. ಯಾರಿದು ಲಾರ್ಡ್ ಮುರುಘಾ, ಇವನು ಕೂಡ ಏನಂತಂದ್ ಹೇಳಿದ್ರೆ ಶಿವನ ಮಗ, ಲಾರ್ಡ್ ಶಿವ ಇದಾನಲ್ಲ, ಸೊ ಅವನ್ ಮಗ ಏನಂತಂದ್ ಹೇಳಿದ್ರೆ ಲಾರ್ಡ್ ಮುರುಘಾ ಅಂತಂದ್ ಹೇಳ್ತೀವಿ. ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ, ಕಾರ್ತಿಕೇಯನನ್ನ ಲಾರ್ಡ್ ಮುರುಘಾ ಅಂತ ಕರೀತಾರ. ಸೊ ಶಿವನ ಮಗನಾದ ಇಬ್ರು ಜನ, ಒಬ್ಬನ ಗಣೇಶ, ಇನ್ನೊಬ್ನ ಯಾರಂತಂದ್ ಹೇಳಿದ್ರೆ ಕಾರ್ತಿಕೇಯ. ಸೊ ದೇವಸೇನಾನಿ ಅಂತ ಹೇಳ್ತೀವಿ ಅವನನ್ನ, ಕಾರ್ತಿಕೇಯ. ಕಾರ್ತಿಕೇಯನನ್ನ ಇನ್ನೊಂದು ಹೆಸರೇನಪ್ಪಾ ಅಂತಂದ್ ಹೇಳಿದ್ರೆ ಮುರುಘಾ ಅಂತ ಕರೀತಾರ, ಲಾರ್ಡ್ ಮುರುಘಾ. ಸೊ ನೆನ್ಪಿಟ್ಕೊಡ್ರಿ ಜಸ್ಟ್. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಬೊಗಾರಿಯಾ ಅಂತಂದ್ ಸಾರಿ ಬಗೋರಿಯಾ ಅಂತಂದ್ ಹೇಳ್ತೀವಿ, ತುಂಬಾ ಇಂಪಾರ್ಟೆಂಟ್. ಬಗೋರಿಯಾ, ಬೊಗೋರಿಯಾ ಅಂತಂದ್ ಹೇಳ್ಬಿಟ್ಟು ಮಧ್ಯಪ್ರದೇಶದೊಳಗಡೆ ಆಗುವಂತಹ ಒಂದು ಹೋಲಿ ಫೆಸ್ಟಿವಲ್ ಅಂತಂದ್ ಹೇಳ್ತೀವಿ, ತುಂಬಾ ಇಂಪಾರ್ಟೆಂಟ್ ಬಗೋರಿಯಾ ಅಂತಂದ್ ಹೇಳಿ. ಸೊ ಇದನ್ನ ಯಾರು ಆಚರಣೆ ಮಾಡ್ತಾರ ಅಂತಂದ್ ಹೇಳಿದ್ರೆ ಟ್ರೈಬ್ಸ್ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಆಚರಣೆ ಮಾಡ ಮಧ್ಯಪ್ರದೇಶದಲ್ಲಿ ಟ್ರೈಬ್ಸ್. ಇದು ತುಂಬಾ ಇಂಪಾರ್ಟೆಂಟ್ ಏನಂತಂದ್ ಹೇಳಿದ್ರೆ ಇಲ್ಲಿ ಎಲ್ಲ ಏನಂತಂದ್ ಹೇಳಿದ್ರೆ ಹುಡುಗರು ಹುಡುಗಿರು ಏನಂತಂದ್ ಹೇಳಿದ್ರೆ ಎಲ್ಲರೂ ಸೇರಿರ್ತಾರ. ಇವ್ರು ಡೈರೆಕ್ಟ್ ಆಗಿ ಏನಂತಂದ್ ಹೇಳಿದ್ರೆ ಯಾರು ಇಷ್ಟ ಅಂತಂದ್ ಹೇಳ್ಬಿಟ್ಟು, ಈಗ ಹುಡುಗ ಏನಂತಂದ್ ಹೇಳಿದ್ರೆ ಒಂದ್ ಹುಡುಗಿನ ಚೂಸ್ ಮಾಡ್ಕೊಳ್ಳೋದು, ನಂಗೆ ಇವಳು ಇಷ್ಟ ಅಂತಂದ್ ಹೇಳಿ ಅಲ್ಲೇ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಮದುವೆ ಮಾಡ್ಬಿಡ್ತಾರ, ಬಗೋರಿಯಾ ಅಂತಂದ್ ಹೇಳಿ. ತುಂಬಾ ಇಂಪಾರ್ಟೆಂಟ್, ಅವರು ವೈಫ್ ನ ಅಥವಾ ಪಾರ್ಟ್ನರ್ಸ್ ಗಳನ್ನ ಏನಂತಂದ್ ಹೇಳಿದ್ರೆ ಸೇರಿಸುವಂತಹ ಒಂದು ಹಬ್ಬ ಅಂತಂದ್ ಹೇಳ್ತೀವಿ, ಬಗೋರಿಯಾ. ನಮ್ ಕರ್ನಾಟಕಗೂ ನಡಿಬೇಕಲ್ಲ ಇಂತ. ನೆಕ್ಸ್ಟ್ ನಡೆಸ್ತಾರೇನೋ ಕೇಳೋಣ ಗೌರ್ಮೆಂಟ್ ನ. ನೆಕ್ಸ್ಟ್ ನೋಡ್ರಿ ಬಿಹುಲಾ ಫೆಸ್ಟಿವಲ್ ಅಂತಂದ್ ಬರುತ್ತೆ. ಇನ್ನೊಂದ್ ಯಾವ್ದಂತಂದ್ ಹೇಳಿದ್ರೆ ಬಿಹುಲಾ ಫೆಸ್ಟಿವಲ್ ಅಂತಂದ್ ಬರುತ್ತಾ. ಇದು ಎಲ್ಲಿ ನಡೆಸ್ತಾರ ಅಂತಂದ್ ಹೇಳಿದ್ರೆ ಬಿಹಾರ್ ಒಳಗಡೆ ನಡೆಸ್ತಾರ. ಬಿಹುಲಾ ಫೆಸ್ಟಿವಲ್ ಬಿಹಾರ್ ಒಳಗಡೆ ನಡೆಸ್ತಾರ. ಯಾರಿಗೆ ಸಂಬಂಧಪಟ್ಟಿದ್ದಂತಂದ್ ಹೇಳಿದ್ರೆ ಮಾನಸ ದೇವತೆಗೆ ಏನಂತಂದ್ ಹೇಳಿದ್ರೆ ಸಂಬಂಧಪಟ್ಟಿದ್ದು, ನೆನ್ಪಿಟ್ಕೊಡ್ರಿ. ಜಸ್ಟ್ ಇಷ್ಟೇನಂತಂದ್ ಹೇಳಿದ್ರೆ ಇಷ್ಟ ಸಾಕು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಗುಜರಾತ್ ಒಳಗಡೆ ಏನಂತಂದ್ ಹೇಳಿದ್ರೆ ಭವನಾಥ್ ಅಂತಂದ್ ಬರುತ್ತ, ಭವನಾಥ್ ಜಾತ್ರೆ ಅಂತಂದ್ ಬರುತ್ತ. ಅದಾದ ನಂತರ ರನ್ನ ಉತ್ಸವ ಅಂತಂದ್ ಬರುತ್ತೆ. ಇಲ್ಲಿ ನೀವು ನೋಡಿರ್ಬಹುದು ರನ್ನ ಉತ್ಸವ ಅಂತಂದ್ ಹೇಳಿ.
ಆಮೇಲೆ ಇನ್ನೊಂದ್ ಏನಂತಂದ್ ಹೇಳಿದ್ರೆ ಶಾಮ್ಲಾಜಿ ಅಂತಂದ್ ಬರುತ್ತೆ, ಶಾಮ್ಲಾಜಿ ಜಾತ್ರೆ ಅಂತ ಬರುತ್ತೆ, ಶಾಮ್ಲಾಜಿ ಜಾತ್ರೆ. ಆಮೇಲೆ ಇಂಟರ್ನ್ಯಾಷನಲ್ ಕೈಟ್ ಫೆಸ್ಟಿವಲ್ ಅಂದ್ರೆ ಅಂತಾರಾಷ್ಟ್ರೀಯ ಗಾಳಿಪಟ ಜಾತ್ರೆ ಅಂತಂದೇಳಿ 4 ಏನಂತಂದ್ ಹೇಳಿದ್ರೆ ಗುಜರಾತ್ ಒಳಗಡೆ ಆಚರಣೆ ಮಾಡ್ತಾರ. ಅದೇ ತರ ನೋಡ್ರಿ ಮಧ್ಯಪ್ರದೇಶದೊಳಗಡೆ ಯಾವ್ಯಾವ್ದು ಆಚರಣೆ ಮಾಡ್ತಾರ, ಮಂಡು ಫೆಸ್ಟಿವಲ್ ಅಂತಂದ್ ಹೇಳ್ತೀವಿ. ಯಾವ್ದು ಹೇಳ್ತೀವಿ? ಮಂಡು ಫೆಸ್ಟಿವಲ್ ಅಂತಂದ್ ಹೇಳ್ತೀವಿ. ಅದಾದ ನಂತರ ತಾನ್ಸೇನ್ ಫೆಸ್ಟಿವಲ್ ಅಂತಂದ್ ಹೇಳ್ತೀವಿ. ತಾನ್ಸೇನ್ ಫೆಸ್ಟಿವಲ್ ಇದೊಂದ್ ಏನಂತಂದ್ ಹೇಳಿ ಮ್ಯೂಸಿಕ್ ಗೆ ಸಂಬಂಧಪಟ್ಟಿದ್ದು. ಆಮೇಲೆ ನೆಕ್ಸ್ಟ್ ನಮಸ್ತೆ ಓರ್ಚಾ ಅಂತಂದ್ ಹೇಳ್ತೀವಿ. ಇನ್ನೊಂದ್ ಯಾವ್ದಂತಂದ್ ಹೇಳಿದ್ರೆ ನಮಸ್ತೆ ಓರ್ಚಾ, ತುಂಬಾ ಇಂಪಾರ್ಟೆಂಟು, ನಮಸ್ತೆ ಓರ್ಚಾ. ಅದಾದ ನಂತರ ಖುಜುರಾಹೋ ಡ್ಯಾನ್ಸ್ ಫೆಸ್ಟಿವಲ್, ಖುಜುರಾಹೋದಲ್ಲಿ ನಡೆಯುವಂತಹ ಒಂದು ನೃತ್ಯದ ಸಂಬಂಧಪಟ್ಟಂತಹ ಜಾತ್ರೆ ಖುಜುರಾಹೋ ಡ್ಯಾನ್ಸ್ ಫೆಸ್ಟಿವಲ್ ಅಂತಂದ್ ಹೇಳ್ತೀವಿ, ತುಂಬಾ ಇಂಪಾರ್ಟೆಂಟು. ಮಂಡು ಫೆಸ್ಟಿವಲ್, ತಾನ್ಸೇನ್, ಆಮೇಲೆ ನೆಕ್ಸ್ಟ್ ನಮಸ್ತೆ ಓರ್ಚಾ, ಅದಾದ ನಂತರ ಖುಜುರಾಹೋ ಡ್ಯಾನ್ಸ್ ಅಂತಂದ್ ಹೇಳ್ತೀವಿ. ಸೇಮ್ ಅದೇ ತರ ನೋಡ್ರಿ ಒಡಿಸ್ಸಾದೊಳಗಡೆ ಯಾವ್ಯಾವುದು ನಾವು ಆಲ್ರೆಡಿ ನೋಡಿದ್ವಿ, ಚೈತ್ರ ಜಾತ್ರೆ ಅಂತಂದ್ ಹೇಳ್ತೀವಿ. ಚೈತ್ರ ಇದೇನಂತಂದ್ ಹೇಳಿದ್ರೆ ಹೊಸ ವರ್ಷ ಬರುತ್ತಲ್ಲ, ಬೆಳೆಗಳನ್ನ ಬೆಳೆಯಕ್ ಸ್ಟಾರ್ಟ್ ಮಾಡ್ತಾರಲ್ಲ, ಚೈತ್ರ ಅಂತಂದ್ ಹೇಳ್ತೀವಿ. ಆಮೇಲೆ ಧನು ಜಾತ್ರಾ ಅಂತ ಬರುತ್ತೆ, ಇನ್ನೊಂದ್ ಯಾವ್ದಂತಂದ್ ಹೇಳಿದ್ರೆ ಧನು ಜಾತ್ರೆ, ಇಲ್ಲಿ ನೋಡಿರ್ಬೋದು. ಅದಾದ ನಂತರ ನೆಕ್ಸ್ಟ್ ಜಗನ್ನಾಥ್, ಪೂರಿ ಜಗನ್ನಾಥ್ ತುಂಬಾ ಇಂಪಾರ್ಟೆಂಟ್, ದೊಡ್ಡ ಜಾತ್ರೆ ನಡೆಯುತ್ತಾ. ಆಮೇಲೆ ಟರ್ಟಲ್ ಫೆಸ್ಟಿವಲ್, ಟರ್ಟಲ್ ಅಂತಂದ್ ಹೇಳಿದ್ರೆ ಆಮೆಗಳದ್ದು ಏನಂತಂದ್ ಹೇಳಿದ್ರೆ ಜಾತ್ರೆ ನಡೆಸ್ತಾರ, ಟರ್ಟಲ್ ಫೆಸ್ಟಿವಲ್. ಆಮೇಲೆ ನೆಕ್ಸ್ಟ್ ಇನ್ನೊಂದ್ ಯಾವ್ದಂತಂದ್ ಹೇಳಿದ್ರೆ ನೌಕಾಯಿ ಫೆಸ್ಟಿವಲ್, ಇಲ್ಲಿ ಇದೆ ನೋಡ್ರಿ ನೌಕಾಯಿ, ಲಾಸ್ಟ್ ಒನ್. ಸೊ ಇದನ್ನ ಯಾಕೆ ಆಚರಣೆ ಮಾಡ್ತಾರೆ ಅಂತಂದ್ ಹೇಳಿದ್ರೆ ಇದೊಂದು ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಿದ್ದು ನೌಕಾಯಿ ಫೆಸ್ಟಿವಲ್ ಅಂತಂದೇಳಿ. ಸೇಮ್ ಅದೇ ತರ ನೋಡ್ರಿ ನೆಕ್ಸ್ಟ್ ಯಾವ್ದು ಬರುತ್ತೆ ಅಂತಂದ್ ಹೇಳಿದ್ರೆ ರನ್ನ ಉತ್ಸವ ಅಂತಂದ್ ಬರುತ್ತಾ. ಇದು ತುಂಬಾ ಇಂಪಾರ್ಟೆಂಟು. ರನ್ ಆಫ್ ಕಚ್ ಅಲ್ಲಿ ಏನದು ಗುಜರಾತಿನ ರನ್ ಆಫ್ ಕಚ್ ಅಲ್ಲಿ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಇದನ್ನ ಹಬ್ಬವನ್ನ ಆಚರಣೆ ಮಾಡ್ತಾರ, ಅಷ್ಟೇನಂತಂದ್ ಹೇಳಿದ್ರೆ ನೆನ್ಪಿಟ್ಕೊಳ್ರಿ. ಆಮೇಲೆ ನೆಕ್ಸ್ಟ್ ಮಹಾರಾಷ್ಟ್ರದ ಒಳಗಡೆ ಯಾವ್ಯಾವ ಆಚರಣೆ ಮಾಡ್ತಾರ, ಗಣೇಶ ಉತ್ಸವವನ್ನ ಆಚರಣೆ ಮಾಡ್ತಾರ. ಆಮೇಲೆ ಗುಡಿ ಪಾಡ್ವಾ, ತುಂಬಾ ಫೇಮಸ್ ಇದು, ಗುಡಿ ಪಾಡ್ವಾ ಆಚರಣೆ ಮಾಡ್ತಾರ. ಆಮೇಲೆ ಗುಜರಾತ್ ಒಳಗಡೆ ನಾವು ಆಗ್ಲೇ ಹೇಳಿದ್ವಿ ನವರಾತ್ರಿ, ಸೊ ಅನ್ಮಷ್ಟಮಿ, ಆಮೇಲೆ ರನ್ನ ಉತ್ಸವ, ಆಮೇಲೆ ಉತ್ತರಾಯಣ ಅಂತಂದು ಆಚರಣೆ ಮಾಡ್ತಾರ. ಸೇಮ್ ಅದೇ ತರ ನೋಡ್ರಿ ಮಧ್ಯಪ್ರದೇಶದಲ್ಲಿ ಲೋಕ್ ರಂಗ ಉತ್ಸವ್, ಆಮೇಲೆ ತೇಜಲಿ ಉತ್ಸವ್, ಆಮೇಲೆ ನೆಕ್ಸ್ಟ್ ಖುಜುರಾಹೋ ಫೆಸ್ಟಿವಲ್, ಆಮೇಲೆ ಉಳಿದಿದ್ದಲ್ಲಿ. ಆಮೇಲೆ ನೆಕ್ಸ್ಟ್ ನೋಡ್ರಿ ರಾಜಸ್ಥಾನದ ಒಳಗಡೆ ಗಂಗೂರು ಜಾತ್ರೆ, ಆಮೇಲೆ ತೇಜ್, ಆಮೇಲೆ ಬುಂಡಿ ಅಂತಂದ್ ಹೇಳ್ಬಿಟ್ಟು ಈ ಹಬ್ಬಗಳನ್ನ ಆಚರಣೆ ಮಾಡ್ತಾರ. ಇಷ್ಟೇನಪ್ಪಾ ಅಂತಂದ್ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಇರೋದು ನಾನು ಕವರ್ ಮಾಡಿದೀನಿ. ಸೊ ಇನ್ನು ಉಳಿದಿದ್ದೇನಂತಂದ್ ಹೇಳಿದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಮತ್ತಿಲ್ಲ ಅಂತಂದ್ ಹೇಳಿದ್ರೆ ನೆಕ್ಸ್ಟ್ ಯಾವ್ದಾದ್ರು ಎಕ್ಸಾಮ್ ಅಲ್ಲಿ ಇಲ್ಲ ಅಂತಂದ್ ಹೇಳಿದ್ರೆ ನಾನು ಟೆಲಿಗ್ರಾಮ್ ಅಲ್ಲಿ ಏನೇನ್ ಮಾಡ್ತೀನಿ ಅಂದ್ರೆ ಸೊ ಉಳಿದಿರೋ ಫೆಸ್ಟಿವಲ್ಸ್ ಗಳದ್ದು ಲಿಸ್ಟ್ ಎಲ್ಲ ಬಿಟ್ಟಿರ್ತೀನಿ. ಸೊ ಇದನ್ನ ಒಂದ್ಸರಿ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂತಂದ್ ಹೇಳಿದ್ರೆ ಇನ್ನೊಂದ್ಸರಿ ನೋಡ್ರಿ, ಒಂದು ಲಿಸ್ಟ್ ಅನ್ನ ಮಾಡ್ಕೊಡ್ರಿ, ಬರೆದು ಇಟ್ಕೊಡ್ರಿ, ಎಕ್ಸಾಮ್ ಟೈಮಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಶ್ರೀರಾಮ್.